ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಕ್ರೀನ್ ಅಂಡ್ ಮೊಬೈಲ್ ಫೋನ್ ಅಡಿಕ್ಷನ್, ಮೊಬೈಲ್ ಫೋನ್ ವ್ಯಸನ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನ ಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಷಯ ಬಹಳ ಮುಖ್ಯವಾದ ವಿಷಯ, ಮೊಬೈಲ್ ಅಥವಾ ಸ್ಕ್ರೀನ್ ವ್ಯಸನ. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ವಾಟ್ ಇಸ್ ಸ್ಕ್ರೀನ್ ಅಡಿಕ್ಷನ್? ವ್ಯಸನ ಅನ್ನೋದು ಮನುಷ್ಯನಿಗೆ ಒಂದು ಸಹಜ ಗುಣ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ಅವನಿಗೊಂಥರ ಅಟ್ರಾಕ್ಷನ್ ಆಗಿ ಅದರಿಂದ ಖುಷಿ ಕೊಡುತ್ತೆ ಅಂತಂದರೆ ಅವನು ಮನುಷ್ಯ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಥವಾ ರಿಪೀಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಏನಾಗಿದೆ ಅಂತಂದರೆ ಮೊಬೈಲ್ ಅಡಿಕ್ಷನ್ ಅಂತಂತಂದರೆ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅವ್ರಿಗೆ, ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಯಾರೇ ಆಗಿರಲಿ ಒಬ್ಬ ವ್ಯಕ್ತಿಗೆ ಅದರಿಂದ ಅವನಿಗೊಂದು ರೀತಿಯಾದಂಥ ಖುಷಿ ಆಗುತ್ತೆ, ಅದರಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕುತ್ತೆ ಅನ್ನೋ ಥರ ಅವನಿಗೆ ಭಾವನೆ ಬಂದಾಗ ಏನಾಗುತ್ತೆ ಅದಕ್ಕೆ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಒಂದು ಹಂತದವರೆಗೂ ಅದನ್ನು ನಾವು ಕಲಿಕೆಯ ರೂಪದಲ್ಲಿ ಪಡ್ಕೊಬೋದು. ಆದರೆ ಅದು ಒಂದು ಹಂತ ಆದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಅದರಿಂದ ಅದು ನಮ್ಮ ಮುಂದೆ ಬೇರೆ ನಮ್ಮ ಒಂದು ದಿನನಿತ್ಯ ಚಟುವಟಿಕೆ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ನಾವು ಅಡಿಕ್ಷನ್ ಅನ್ನೋದಕ್ಕೆ ಕರೆಯೋಕ್ಕೆ ಶುರು ಮಾಡ್ತೀವಿ. ಎಸ್, ಇನ್ ಜನರಲ್ ಅಡಿಕ್ಷನ್, ವ್ಯಸನದ ಬಗ್ಗೆ ತಾವು ವಿವರವಾಗಿ ತಿಳಿಸಿದ್ರಿ. ಅಂತಹ ಸಂದರ್ಭದಲ್ಲಿ ಈಗ ಬಹಳ ಜಾಸ್ತಿ ಆಗಿದೆ. ಏಕೆಂದರೆ ಸ್ಕ್ರೀನ್ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ. ಕೆಲಸದ ಕ್ಷೇತ್ರದಲ್ಲಿಯೂ ಸ್ಕ್ರೀನ್ ಬೇಕು, ಎಂಟರ್ಟೈನ್ಮೆಂಟಿಗೂ ಸ್ಕ್ರೀನ್ ಬೇಕು, ಟೈಮ್ ಪಾಸಿಗೂ ಸ್ಕ್ರೀನ್ ಬೇಕು. ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಈ ಅಡಿಕ್ಷನ್ ಬಗ್ಗೆ. ಈ ಅಡಿಕ್ಷನ್ ಅಥವಾ ವ್ಯಸನದಿಂದ ಆಗೋ ಮಾನಸಿಕ ಬಿಹೇವಿಯರಲ್ ಚೇಂಜಸ್, ಮಾನಸಿಕ ಬದಲಾವಣೆ ಯಾವಿದೆ ಅದ್ರ ಬಗ್ಗೆ? ಇದರಲ್ಲಿ ಮುಖ್ಯವಾಗಿ ನಾವು ಯುವಜನತೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದು ಉದಾಹರಣೆಗೆ ನೀವು ಕೆಲವು ದಿನಗಳು ಹಿಂದೆ ನೋಡಿರ್ಬೋದು, ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಒಂದು ಉಪಕುಲಪತಿಗಳ ಒಂದು ಸಭೆಯಲ್ಲಿ ಕುಲಪತಿಗಳೂ ಅವರು ಸೊಸೈಟಿಯಲ್ಲಿರೋಂಥ ಕನ್ಸರ್ನ್ ಬಗ್ಗೆ ಹೇಳಿದ್ರು. ಈ ಥರ ಎಸ್ಪೆಷಲಿ ಯುವಜನತೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನಲ್ಲಿ ಜಾಸ್ತಿ ಇದಾಗ್ತಾ ಇದ್ದಾರೆ. ಇದರಿಂದ ಒಂದು ಸಮಾಜಕ್ಕೆ ಮುಂದಿನ ಸಮಾಜನ ರೂಪಿಸೋದಕ್ಕೆ ಅದರಲ್ಲಿ ಕೆಲವಾದಂಥ ನ್ಯೂನತೆಗಳು ಉಂಟಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಮನಸ್ಸು ಮೇಲೆ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಬಜೆಟ್ ಸೆಷನ್ನಲ್ಲೂ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಪರ್ಟ್ ಕಮಿಟಿಗಳನ್ನ ಮಾಡಿ ಅದನ್ನು ಹೋಗುಗಳ ಬಗ್ಗೆ ಅದನ್ನು ಪರಾಮರ್ಶಿಸಿ ಅದರ ಬಗ್ಗೆ ನಿಷೇಧ ಮಾಡಬೇಕಾ ಬೇಡವಾ, ಅದರಿಂದ ಪ್ರೋ ಕಾನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡಿ ಅನ್ನೋದಕ್ಕೆ ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಅದನ್ನು ಬಹುಶಃ ಅದು ಕಮಿಟಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಫ್ಕೋರ್ಸ್ ಅದು ಜಾರಿಗೆ ಬರಲೇಬೇಕು. ಏಕೆಂದರೆ ಆ ಒಂದು ಪರಿಸ್ಥಿತಿ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಆಗಿದೆ, ಆದರೆ ಸ್ಮಾರ್ಟ್ ಜನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನಾವು ಅದನ್ನು ಬಳಸ್ತಾ ನಮ್ಮ ಸ್ಮಾರ್ಟ್ನೆಸ್ ಅನ್ನು ಕಳ್ಕೊತಾ ಇದ್ದೇವೆ. ಖಂಡಿತವಾಗಿ ಹೇಳ್ತಾರೆ, ಖಂಡಿತವಾಗಿ. ಯಾಕೆಂತಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದರೆ ಏನು? ಅದು ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ, ಇವೆಲ್ಲ ಈ ಒಂದು 4 ಅಂಶಗಳು ಇರಬೇಕು. ಈಗ ಏನು ಮಾಡ್ತಾ ಇದ್ದೀರಿ, ಬರೀ ದೈಹಿಕ ಆರೋಗ್ಯ ಬಗ್ಗೆ. ಏನು ದೈಹಿಕ ಆರೋಗ್ಯ ಅಂದರೆ ಏನು? ಒಬ್ಬ ವ್ಯಕ್ತಿಯಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದಾಗ ಅದು ಕಾಣಿಸುತ್ತೆ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ಈ ಮಾನಸಿಕ ಆರೋಗ್ಯ ಅನ್ನೋದು ನಮಗೆ ಕಂಡು ಕಾಣಲ್ಲ. ಯಾವಾಗ ಅದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಮೈಲ್ಡ್, ಆಮೇಲೆ ಮಾಡರೇಟ್ ಆ್ಯಂಡ್ ಸಿವಿಯರ್ ಅಂತ ಹೇಳ್ತೀರಿ. ಆ ಮೈಲ್ಡ್ ಅಂದಾಗ ಇವಾಗ ಎಲ್ರಿಗೂ ಒಂದು ಸಹಜವಾದಂಥ ಒಂದು ನಮಗೆ ಒಂದು ಡಿಪ್ರೆಷನ್ ಅಂತ ಹೇಳ್ತೀರಿ, ಖಿನ್ನತೆ ಅಂತ ಹೇಳ್ತೀರಿ, ಆಂಗ್ಸೈಟಿ, ಅದೊಂದು ಆತಂಕ ಅಂತ ಹೇಳ್ತೀರಿ, ಆಮೇಲೆ ಸ್ಟ್ರೆಸ್ ಅಂತ ಏನು ಹೇಳ್ತೀರಿ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದು ಒಂದು ಸಿವಿಯರ್ ಲೆವೆಲ್, ಒಂದು ಹಂತ ಬಿಟ್ಟು ಮೇಲೆ ಹೋದಾಗ ಏನಾಗುತ್ತೆ, ಇದು ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಅದರಲ್ಲಿ ಆವಾಗ ನಾವು ಯಾವುದೇ ಒಂದು ಫೀಲ್ಡಲ್ಲಿ ನಾವು ಎಕ್ಸಲೆನ್ಸ್ ಅಂತ ಇದ್ರೂ ಅದನ್ನು ನಾವು ಆ ರೀತಿ ತಗೊಂಡೋಗೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನ್ಯೂನ್ಯತೆಗಳು ಉಂಟಾಗಕ್ಕೆ ಶುರು ಆದಾಗ ಏನಾಗುತ್ತೆ ಅಂದರೆ ನಮಗೆ ಫೋಕಸ್ ಮಾಡೋಕ್ಕಾಗಲ್ಲ. ನಮ್ಮ ಅಟೆನ್ಷನ್ನು, ಕಾನ್ಸಂಟ್ರೇಷನ್ ಇರ್ಬೋದು, ಆಮೇಲೆ ಜ್ಞಾಪಕಶಕ್ತಿ ಮೇಲೆ ಇರಬಹುದು, ಆಮೇಲೆ ಯಥಾಸ್ಥಿತಿಯನ್ನು ನಾವು ಪ್ರತ್ಯಕ್ಷಾನುಭವ ಪಡೆಯೋದಕ್ಕೂ ಕಷ್ಟ ಆಗ್ಬಿಡ್ತವೆ. ಹೀಗಿದ್ದಾಗ ನಮ್ಮ ಒಂದು ಆಲೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ಆಮೇಲೆ ವಾಸ್ತವನ ಅರಿಯೋದಕ್ಕೆ ಕಷ್ಟ ಆಗ್ಬಿಡ್ತವೆ. ಇದು ನಮಗೆ ದುಷ್ಪರಿಣಾಮ ಮಾಡುವಂಥ ಒಂದು ಕಾರಣ ಆಗುತ್ತೆ. ತಮ್ಮ ಉತ್ತರದ ಮುಖಾಂತರ ನನಗೆ ಒಳ್ಳೆಯ ಒಂದು ಪಾಯಿಂಟು, ದೇಹ, ಮನಸ್ಸು, ಆಧ್ಯಾತ್ಮ, DMA, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಂತ ತಾವು ಹೇಳಿದರೆ
ಮಾನಸಿಕ ಬದಲಾವಣೆಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ದೈಹಿಕವಾಗಿ ಫಿಸಿಕಲ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದಿಂದ ದೇಹದ ಮೇಲೆ ಯಾವ ರೀತಿಯ ಒಂದು ಬದಲಾವಣೆ ಪರಿಣಾಮ ಬೀರುತ್ತೆ? ಈಗ ದೇಹ ಅಂತಂದ್ರೆ ನಾವು ಇವಾಗ ಒಬ್ಬ ಆಕ್ಟಿವ್ ಆಗಿರುವಂಥದ್ದು, ಈಗ ಮೊಬೈಲ್ನ ನೋಡೋಕೆ ಜಾಸ್ತಿ ಮಾಡ್ತಾ ಇದ್ದಂಗೆ ನಾವು ಕಣ್ಣುಗಳ ಮೇಲೆ ಪರಿಣಾಮ ಬೀಳ್ತದೆ. ಆ ಕಣ್ಣುಗಳೆಲ್ಲ ಯಾಕಂತಂದ್ರೆ ಅದು ಬೆಳಕು ಕತ್ಲೆಯಲ್ಲಿ ನೋಡುವಂಥದ್ದು. ಈಗ ಉದಾಹರಣೆಗೆ ನಾವು ಅಡಿಕ್ಷನ್ ಅಂತ ಹೋದಾಗ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಿ, ಒಂದು ಅಭ್ಯಾಸಕ್ಕೆ ಅಂತ ಬಂದಾಗ ಓಪನ್ ಆಗಿ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಅಡಿಕ್ಷನ್ ಅಂತ ಬಂದಾಗ ಅಲ್ಲೇನಾಗುತ್ತೆ ಅಂದ್ರೆ ವ್ಯಕ್ತಿಯು ತನಗೆ ಏನು ಖುಷಿ ಕೊಡ್ದಿತ್ತೋ, ತನಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೋ ಅಂತ ಒಂದು ಕಂಟೆಂಟ್ ಮಾತ್ರ ನೋಡ್ತಾ ಇರ್ತಾನೆ ಅವನು. ಇದನ್ನ ನಾವು ಗಮನಿಸಬೇಕಾಗುತ್ತೆ. ಅದನ್ನ ಯಾಕಂತಂದ್ರೆ ಅವನಿಗೆ ಕೆಲವು ಯಾವುದೋ ಒಂದು ವಿಷಯ ಇದೆ, ಅದನ್ನ ನೋಡ್ತಾನೆ ಅಂದ್ರೆ ಅದನ್ನ ಮನೆಯಲ್ಲಿರೋರು ಎಲ್ಲರ ಮುಂದೆ ನಿಂತ್ಕೊಂಡು ನೋಡೋವಂಥದ್ದು ಅಂತ ವಿಷಯ ಆಗಿರೋದಿಲ್ಲ. ಅಂಥದ್ರಲ್ಲಿ ಅವಾಗೇನಾಗುತ್ತೆ ಅಂತಂದರೆ, ಒಂದು ಅದಕ್ಕೆ ಇವನು ಹೆಚ್ಚಿನವಾದಂಥ ಒಂದು ಗಮನ ಇಟ್ಟು ನೋಡ್ತಾ ಇರ್ತಾನೆ. ಆಮೇಲೆ ದಿನನಿತ್ಯ ಚಟುವಟಿಕೆಗಳಿಂದ ದೂರ ಆಗಿರ್ತಾನೆ ಅವನು. ಇದರಿಂದ ಏನಾಗುತ್ತೆ, ಅವನಿಗೆ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ, ಅವನ ಮೆದುಳ ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗ ಕಣ್ಣು ಮತ್ತು ಮೆದುಳ ಮೇಲೆ ಪರಿಣಾಮ ಬೀರಾಗುತ್ತೋ ಅವನು ದೇಹದ ಮೇಲೆ ಒಂದು ಆ ಏನು ದೇಹದಾಡಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಪರಿಣಾಮ ಬಿದ್ದೇನಾಗುತ್ತೆ ಅಂದರೆ ದಿನನಿತ್ಯ ಚಟುವಟಿಕೆಗಳ ಮೇಲೆ ಖಂಡಿತವಾಗಿ ಅದು ಪರಿಣಾಮ ಬೀಳುತ್ತೆ. ಅದು ದೃಢವಾದಂಥ ದೇಹ ಏನಾಗುತ್ತೆ, ಕೃಷ ಹಾಕ್ಕೊಂಡು ಮುಂದೆ ಅವರ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ. ಒಂದಾನೊಂದು ಕಾಲದಲ್ಲಿ ಗುರು ಹಿರಿಯರು ದೇವರ ಮುಂದೆ ನಾವು ತಲೆ ತಗ್ಗಿ ನಿಲ್ತಿದ್ವಿ, ಆದರೆ ಈಗ ಈ ಒಂದು ಗ್ಯಾಜೆಟ್ಗಳ ಮುಂದೆ ತಲೆ ತಗ್ಗಿ ನಿಲ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಬ್ಯಾಡ್ ಪಾಸ್ಚರ್ಸ್ಗಳಿಂದನೂ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತ. ಖಂಡಿತವಾಗಿ ಅದು ನಾವು ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಉದಾಹರಣೆಗೆ ನೀವು ತಗೊಳ್ಳಿ, ಈಗ ನಾವು 2019-20 ಕೋವಿಡ್ ಟೈಮಲ್ಲಿ ಇದೇ ಗ್ಯಾಡ್ಜೆಟ್ಗಳು ನಮಗೆ ಒಂದು ಸಹಕಾರಿ ಅದು. ಅಫ್ಕೋರ್ಸ್, ಯಾಕಂತಂದ್ರೆ ನಾವು ಫಿಸಿಕಲಿ ನಾವು ಕ್ಲಾಸ್ಗಳು ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಅಂತ ಟೈಮಲ್ಲಿ ಸರ್ಕಾರನೇ, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರನೇ ಇದು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಕ್ಲಾಸ್ಗಳು ಮಾಡ್ಕೊಂಡು ಹೋದ್ರಿ. ಅಫ್ಕೋರ್ಸ್ ಅದರ ಔಟ್ಕಮ್ ಎಷ್ಟಿದೆ ಅನ್ನೋದು ಅದು ಬೇರೆ ವಿಷಯ. ಬಟ್ ಏನಂತಂದ್ರೆ ಅದರಿಂದ ಖಂಡಿತವಾಗಿ ಒಂದಷ್ಟು ಇನ್ಫಾರ್ಮೇಶನ್ನ ಪಾಸ್ ಮಾಡೋದಕ್ಕೆ ಸಹಕಾರಿ ಆಯಿತು, ಉಪಯೋಗಿಸ್ಕೊಂಡ್ರಿ ನಾವು, ತಪ್ಪಾಗಲಿಲ್ಲ ನಾವು. ಆದರೆ ಅದನ್ನೇನಾಗಿತ್ತು, ಅದು ಮುಂದೆ ಈಗ ಅದರದ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳಕ್ ಬರಲ್ಲ, ಕಡಿಮೆ ಆಗಿದೆ. ಬಟ್ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ಕೊಳ್ಳೋ ಥರ ಪರಿಸ್ಥಿತಿ ಇರೋವಾಗ ನಾವು ತಿರ್ಗಾ ಈಗ ಒಂದು ವಾಸ್ತವ ಸ್ಥಿತಿಯನ್ನು ಬಿಟ್ಬಿಟ್ಟು ತಿರ್ಗಾ ಮತ್ತೆ ಅದಕ್ಕೆ ಹೋದಾಗ ಅದು ಅಲ್ಲಿ ಅವಾಗ ನಾವು ಆ ವ್ಯಕ್ತಿ ಏನಕ್ಕೆ ಅದನ್ನ ಹೆಚ್ಚಿನ ಉಪಯೋಗಿಸ್ತಾ ಇದ್ದಾನೆ, ಯಾವ ಕಾರಣಕ್ಕೆ, ಅವನಲ್ಲಿ ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನೋದು ಒಬ್ಬ ಮನಃಶಾಸ್ತ್ರಜ್ಞನ ಆಗಿರ್ಬೋದು, ಒಬ್ಬ ಪೇರೆಂಟ್ ಆಗಿರ್ಬೋದು, ಒಬ್ಬ ಟೀಚರ್ ಆಗಿದ್ದು ಅದನ್ನ ಅಧ್ಯಯನ ಮಾಡೋದು ಮುಖ್ಯ ಆಗತ್ತದು. ಯಾವತ್ತೂ ಒಂದು ಮಕ್ಕಳ ದಿನಾಚರಣೆ ಬಂದಾಗ ಎಲ್ಲರಿಗೂ ಮಗು ಆಗೋ ಒಂದು ಆಸೆ ಬಂದಿರುತ್ತೆ. ಆದರೆ ಮಗು ಇದ್ದವರು ಮೊಬೈಲ್ ನಲ್ಲಿ ಬೇಡವಾದ ವಿಷಯವನ್ನ ನೋಡಿ ಮುಗ್ಧತೆಯನ್ನ ಕಳ್ಕೊತಾ ಇದ್ದಾರೆ. ಖಂಡಿತವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ಯಾಕಂತಂದ್ರೆ ನಾವು ವಯೋಸಹಜ ನಮ್ಮ ಭಾವನೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಹೇಳ್ಬೇಕು ಆ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಯಾಕಂತಂದ್ರೆ ನಾವು ಆ ಬಾಲ್ಯದಲ್ಲಿ ನಾವು ಆಟ ಆಡೋದು ಅಂಥದ್ದು, ತಂದೆ ತಾಯಿ ಅಜ್ಜ ತಾತ ಇದು ಅಜ್ಜಿ ಅಂತ ಅವರುಗಳ ಜೊತೆ, ಆಮೇಲೆ ಒಡ ಹುಟ್ಟೋರ ಜೊತೆ ಆಟ ಪಾಠ ಎಲ್ಲ ಇರ್ತಾವಲ್ಲ, ಆ ಒಂದು, ಆಮೇಲೆ ಅಕ್ಕಪಕ್ಕ ಫ್ರೆಂಡ್ಸು ಅಂತ ಏನಿರ್ತಾರಲ್ಲ, ಆ ಒಂದು ವಯೋಸಹಜ ಗುಣಗಳಲ್ಲಿ ಸ್ವಲ್ಪ ನಮ್ಮಲ್ಲಿ ಏರುಪೇರು ಆಗೇನಾಗಿದೆ ಅಂತಂದ್ರೆ ವ್ಯತ್ಯಾಸಗಳಾಗಿರೋದ್ರಿಂದ ಈ ಒಂದು ಗ್ಯಾಡ್ಜೆಟ್ ಅಂತ ಹೇಳಿದ್ನಲ್ಲ, ಗ್ಯಾಡ್ಜೆಟ್ ಅಲ್ಲಿ ಕೆಲವು ನಾವು ಹೇಳಿದ ಕಂಟೆಂಟ್ಸು, ಆ ಕಂಟೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಗ್ಯಾಡ್ಜೆಟ್ ಕೆಡ್ತು ಅಂತ ಹೇಳಕ್ ಬರೋದಿಲ್ಲ. ಅದ್ರಲ್ಲಿ ಆ ಕಂಟೆಂಟ್ ಕೆಲವ್ರನ್ನ ಅಟ್ರಾಕ್ಟ್ ಮಾಡುತ್ತೆ. ಉದಾಹರಣೆಗೆ ಪಾಪ ಒಂದು ಮಗುವಿಗೆ ತಂದೆ ತಾಯಿಗಳ ಒಂದು ಪ್ರೀತಿ ವಾತ್ಸಲ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಯಾಕಂತಂದ್ರೆ ನಾವು ಇವಾಗ ನಾವು ಯಾವುದೇ ತಂದೆ ತಾಯಿ ಅದಕ್ಕೆ ಡೆಲಿಬರೇಟ್ ಆಗಿ ಅದನ್ನ ಪ್ರೀತಿ ವಿಶ್ವಾಸ ತೋರಿಸಬಾರ್ದು ಅಂತಿರಲ್ಲ. ಪಾಪ ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಜಾಸ್ತಿ ಹೆಚ್ಚಿನ ಸಮಯನ ಮಗು ಮೇಲೆ ವಹಿಸೋದಕ್ಕೆ ಆಗಿರೋ ಸಮಯದಲ್ಲಿ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಅಂತ ಏನೋ ಬಂದಾಗ ಈ ಮೊಬೈಲ್ ಒಂದು ಟೂಲ್ ಆಗಿರುತ್ತೆ. ಅದನ್ನೇನು ಮಾಡುತ್ತೆ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಮಗು ಯಾವುದು ಸಡನ್ ಅಭ್ಯಾಸ ಆಗೋದಿಲ್ಲ. ಇನಿಷಿಯಲ್ ಸ್ಟೇಜಸಲ್ಲಿ ಅದು ಮಗು ಅದರಲ್ಲಿ ಇನ್ವಾಲ್ವ್ ಆಗ್ಕೊಂಡು ಬರುತ್ತೆ. ಬಟ್ ಅದೇನಾಗುತ್ತೆ, ಮುಂದಕ್ಕೆ ಜಾಸ್ತಿ ಹೆಚ್ಚಾಗ್ತಾ ಇದ್ದಂಗೆ, ಹೆಚ್ಚಿನ ಸಮಯ ಅದರಲ್ಲಿ ವ್ಯಯ ಮಾಡ್ತಾ ಇದ್ದಂಗೆ ಅದಕ್ಕೊಂದು ಅದ್ರ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅದೇ ನನ್ನದು ಅನ್ನೋ ರೀತಿಯಲ್ಲಿ ಹೋದಾಗ ಅದು ಅಡಿಕ್ಷನ್ ಆಗೋ ಥರ ಸಾಧ್ಯತೆಗಳು ಜಾಸ್ತಿ ಆಗಿ ಬೇರೆ ಚಟುವಟಿಕೆಗಳಿಗೂ ಕಡಿಮೆ ಆಗಿ ದೈಹಿಕ ಮಾನಸಿಕ ಹೇಳಿದ್ರೆ ಸಾಮಾಜಿಕ ತೊಂದರೆಗಳಾಗೋ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಬಹಳ ಮುಖ್ಯವಾಗಿ ನಾನು ಟೇಕ್ ಅವೇ ತಗೋತಾ ಇದ್ದೇನೆ ಪಾಯಿಂಟ್ಸ್. ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲಕ್ಕೂ ಒಂದು ಬರೋಣ. ಇನ್ನು ದೈಹಿಕದಲ್ಲಿ ಇರೋಣ ನಾನು ಸ್ವಲ್ಪ. ಈಗ ತಾವು ಹೇಳಿದ್ರಿ ಪಾಲಕರು ಇದನ್ನ ಮಾಡ್ತಾರೆ, ಆ ಒಂದು ಎಸ್ಕೇಪ್ ಕೊಟ್ಬಿಡ್ತಾರೆ ಫಾರ್ ದ ಕಿಡ್ಸ್. ಅಂತ ಸಂದರ್ಭದಲ್ಲಿ ಏನಾದರೂ ಮಕ್ಕಳು ಬಹಳ ಆವಾಜ್ ಮಾಡ್ತಾ ಇದ್ದಾರೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ, ಗಪ್ಪಿರಪ್ಪ ಅಂತ. ಅದು ಎಲ್ಲಿಯವರೆಗೆ ಒಂದು ಸಮಸ್ಯೆ ತಗೊಂಡ್ ಬರುತ್ತೆ. ಏಕೆಂದ್ರೆ ಬಹಳಷ್ಟು ಜನರು ಇದು ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ, ಮೊಬೈಲ್ದಿಂದ ಮಕ್ಕಳು ಹೊರಗೆ ಬರ್ತಾ ಇಲ್ಲ. ಇನ್ನೊಂದು ಕ್ವಶನ್, ಎಂ ಫಾರ್ ಮೊಬೈಲ್, ಎಂ ಫಾರ್ ಮೈದಾನದ ಆಟ. ಎಲ್ಲ ಮೈದಾನದ ಆಟ ಮೊಬೈಲ್ ನಲ್ಲಿ ಬಂದಿದೆ, ಖಾಲಿ ಮೈದಾನದಲ್ಲಿ ಬಿಲ್ಡಿಂಗ್ಗಳು ಬಂದಿದೆ. ಹೌದು, ಅದೇನು ಹೇಳಿದ್ನಲ್ಲ, ನಾವು ಫಿಸಿಕಲ್ ಆಕ್ಟಿವಿಟಿ ಇಲ್ಲ,
ಮಗು ಒಂದು ಮೈದಾನದಲ್ಲಿ ಹೋಗಿ ಆಟ ಆಡೋ ಒಂದು ಪರಿಸ್ಥಿತಿನ ನಾವು ದೂರ ಹೋಗಿದ್ದೀರಿ. ಎಲ್ಲ ವರ್ಚುವಲ್ ಗೇಮ್ಸ್ ಆಡೋದಕ್ಕೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನೇ ಹೇಳಿದ್ನಲ್ಲ, ಅದು ಜಾಸ್ತಿ ಮೆದುಳು ಕೆಲಸ ಕೊಡ್ತಾ ಇದೆ ಹೊರತು ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ. ನಮ್ಮ ಬಾಡಿಯ ರಚನೆ ದೇಹದ ರಚನೆ ಏನಿದೆ, ಅಟ್ಲೀಸ್ಟ್ ಒಂದು ಸಮ್ ಅಮೌಂಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅನ್ನೋ ರೀತಿಯಲ್ಲಿ ರಚನೆ ಆಗಿರೋದು. ಅದನ್ನೇ ಬಿಟ್ಬಿಟ್ಟು ನಾವು ಇದಕ್ಕೆ ಹೋದಾಗ ಏನಾಗುತ್ತೆ, ಬ್ರೈನ್ ಡೆವಲಪ್ ಆಗುತ್ತೆ ಅಂದಾಗ ನಾವು ದೇಹನ ಡೆವಲಪ್ ಮಾಡದೇ ರೀತಿಯಾದೊಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಅದಕ್ಕೆ ಬ್ಯಾಲೆನ್ಸ್ಡ್ ಆಗಿರ್ಬೇಕಾಗತ್ತೆ ಎರಡೂ. ದೈಹಿಕ ಆರೋಗ್ಯದಲ್ಲಿ ನಮ್ಮ ಒಂದು ಮೆದುಳಿಗೂ ಕೆಲಸ ಕೊಡಬೇಕಾಗುತ್ತೆ, ಹಾಗೆ ದೇಹಕ್ಕೂ ಕೆಲಸ ಕೊಟ್ಟಾಗ ಮಾತ್ರನೇ ನಾವು ಓವರ್ ಆಲ್ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಸಹಕಾರ ಆಗುತ್ತೆ. ಇಲ್ಲಾಂದ್ರೆ ಅದು ತುಂಬ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಈಗ ಕ್ಷಣಿಕವಾಗೋದ್ರಿಂದ ಲಾಭ ಆಗಿರ್ಬೋದು, ಬಟ್ ಲಾಂಗ್ ಟರ್ಮ್ ಅಂತ ತಗೊಂಡೋಗೋದು. ಈಗ ಉದಾಹರಣೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಸಂಶೋಧನೆಗಳು ತಗೊಂಡಾಗ ಸಂಶೋಧನೆ ಮಟ್ಟ ಬಹಳ ಕಡಿಮೆ ಇದೆ. ಯಾವಾಗ ಸಂಶೋಧನೆಗಳು ಬರಬೇಕು ಅಂತಂದರೆ ಒಂದು ನೋವೆಲ್ ಥಾಟ್, ಒಂದು ಕ್ರಿಯೇಟಿವಿಟಿ, ನಮ್ದು ಏನೇನೋ ಹೈಯರ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ನಮ್ಮ ಸೈಕಾಲಜಿಯಲ್ಲಿ ಹೇಳ್ತೀವಿ. ಅದು ಆಕ್ಟಿವೇಟ್ ಆಗಬೇಕು ಅಂದಾಗ ನಮಗೆ ಒಂದು ಪೀಸ್ಫುಲ್ ಮೈಂಡ್ ಇರಬೇಕು, ಸಮಾಧಾನದಿಂದ ಇರತಕ್ಕಂಥ ಮನಸ್ಸಿರ್ಬೇಕು. ಅದು ಆ ಸಮಾಧಾನ ಆಗಿರತಕ್ಕಂಥ ಮನಸ್ಸು ಇಲ್ದಿರ ಬರೀ ಗೊಂದಲಮಯವಾಗಿದ್ದಾಗ ಏನಾಗುತ್ತೆ ಅಂದರೆ ಯಾವಾಗಲೂ ಇದು ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಂರಚನೆ ಅಂತ ಹೇಳ್ತೀರಿ, ಏನಂತಂದರೆ ಕಾನ್ಸೆಪ್ಟ್ ಫಾರ್ಮೇಷನ್, ಅಂದರೆ ನಾವೇನಾದ್ರು ವಿಷಯ ಹೇಳಿದಾಗ ಅದನ್ನು ಒಂದು ಮಾನಸಿಕ ಚಿತ್ರಣ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದರೆ ಏನು ಇಲ್ಲಿ ಮೊಬೈಲ್ ನೋಡಿರ್ತಾರೆ ಅದೇ ಇರ್ತವೆ ಹೊರತು ನಾವು ಹೇಳೋದ್ರ ಬಗ್ಗೆ ಒಂದು ಚಿತ್ರಣ ಬರೋದಿಲ್ಲ. ಇದೀಗಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿದೆ ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆದಾಗ ನ್ಯಾಚುರಲ್ ಆಗಿ ಹೊಸದ ಸಂಶೋಧನೆಗಳು, ಇನ್ವೆಷನ್ಸ್ ಆಗೋದು ಕಡಿಮೆ ಆಗ್ಬಿಟ್ಟಿದೆ. ಇದು ವ್ಯಕ್ತಿಗೆ ಅಂತಲ್ಲ, ದೇಶಕ್ಕೂ ಒಂದು ಮಾರಕ. ಎಕ್ಸಾಕ್ಟ್ಲಿ ಸರ್. ಇದರಿಂದ ಮನಗಂಡು ನಮ್ಮ ಕುಲಪತಿಗಳ ಸಭೆಯಲ್ಲಿ ಅವರೆಲ್ಲ ಹಿರಿಯರು ಇದನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಅದನ್ನು ಮಂದಟ್ಟು ಮಾಡಿದ್ದಾರೆ. ಸರ್ಕಾರನೂ ಬಹುಶಃ ಇದ್ರ ಬಗ್ಗೆ ಒಂದು ಸಕಾರಾತ್ಮಕವಾಗಿ ಒಂದು ಪ್ರಕ್ರಿಯೆ ಮಾಡಿ ಅದಕ್ಕೆ ಏನೋ ಒಂದು ಸರಿಯಾದ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಗೊಂದಲಮಯ ಅಂತ ನೀವು ಒಂದು ಪದವನ್ನು ಬಳಸಿದ್ರೆ ಅದಕ್ಕೆ ಒಂದು ಪ್ರಶ್ನೆ ಇದೆ. ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಮೊಬೈಲ್ ಅಡಿಕ್ಷನ್, ಮೊಬೈಲ್ ಫೋನ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು ನನಸದ ವೇಣುಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನ ಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ಬ್ರೇಕ್ನ ಮುಂಚೆ ಗೊಂದಲಮಯ ಅನ್ನೋ ಒಂದು ಪದವನ್ನು ಬಳಸಿದ್ರಿ ನೀವು. ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ, ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ನಾಟ್ ಓನ್ಲಿ ಕಿಡ್ಸ್, ಯುವಕರು, ಈವನ್ ನಾವು ಎಲ್ಲರೂ ಕೂಡ. ಇದಕ್ಕೂ ಒಂದು ಕಾರಣ ಮೊಬೈಲ್ ಆಗ್ಬಹುದಾ? ಖಂಡಿತವಾಗಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ದೇಹದ ಮೇಲೆ ಪರಿಣಾಮ ಅಂತ ಹೇಳಿದೆ ನಾನು. ದೇಹ ಅಂತಂದರೆ ಯಾವುದು? ದೇಹದ ಒಂದು ಭಾಗವಾದಂಥ ಮೆದುಳು. ಆ ಮೆದುಳ ಜೊತೆ ನಮ್ಮಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ಸು ಆಗ್ತವೆ. ಯಾಕಂದರೆ ನೋಡಿ ಏನಾಗುತ್ತೆ ಅಂದರೆ, ಬ್ರೈನಲ್ಲಿ ಹೇಳಿದ್ನಲ್ಲ, ಆ ಬ್ರೈನ್ ಫಂಕ್ಷನ್ಸಲ್ಲೇ ವ್ಯತ್ಯಾಸಗಳಾಗಕ್ಕೆ ಶುರು ಆಗುತ್ತೆ. ಆ ವ್ಯತ್ಯಾಸ ಆದಾಗ ಹೇಳಿದ್ನಲ್ಲ, ಅವ್ರದ್ದು ಅಟೆನ್ಷನ್ ಇರ್ಬೋದು, ಕಾನ್ಸಂಟ್ರೇಷನ್ ಇರಬಹುದು, ಅವರ ಜ್ಞಾಪಕ ಶಕ್ತಿ ಇರಬಹುದು, ಅಥವಾ ಒಂದು ಪ್ರತ್ಯಕ್ಷಾನುಭವ ಹೇಳಿದ ಪರ್ಸೆಪ್ಷನ್ ಅನ್ನೋದು ಇರ್ಬೋದು. ಅದರ ಮೇಲೆಲ್ಲ ಬಹಳ ಅದು ಇನಿಷಿಯಲ್ ಸ್ಟೇಜಸ್ಸು, ಲೋಯರ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇದ್ರ ಮೇಲೇ ಪರಿಣಾಮ ಬಿದ್ದುಬಿಡ್ತವೆ. ಇದನ್ನು ಪರಿಣಾಮ ಬಿದ್ದು ನೆಕ್ಸ್ಟ್ ಫರ್ದರ್ ಹೇಳಿದ ಹೈಯರ್ ಕಾಗ್ನಿಟಿವ್ ಫಂಕ್ಷನ್ ಅಂದಾಗ ನಾನು ಹೇಳಿದ್ನಲ್ಲ, ನಮ್ಮ ಕ್ರಿಯೇಟಿವಿಟಿ, ರೀಸನಿಂಗ್ ಎಬಿಲಿಟಿ, ಇದ್ರ ಮೇಲೆಲ್ಲ ಪರಿಣಾಮ ಬಿದ್ದುಬಿಡುತ್ತೆ. ಇದ್ರ ಜೊತೆಗೆ ಏನಂತ ಹಾರ್ಮೋನಲ್ ಚೇಂಜಸ್ ಆಗ್ತವೆ. ಬರೀ ಮೆದುಳು ಮೇಲೆ ಅಂತಲ್ಲ, ಹಾರ್ಮೋನಲ್ ಚೇಂಜಸ್ಸು ಆಗೋದ್ರಿಂದ ಏನಾಗುತ್ತೆ, ಅದಕ್ಕೆ ತಕ್ಕ ಹಾರ್ಮೋನ್ಸು ನ್ಯಾಚುರಲ್ಲೇ ಅದು ನಮ್ಮ ಒಂದು ವರ್ತನೆ ಮೇಲೆ ಪರಿಣಾಮ ಬೀರ್ತವೆ. ಈಗ ವ್ಯಕ್ತಿ ಇವಾಗ
ರೆಸ್ಟಲ್ಲಿರೋವಾಗ ಅವನ ಒಂದು ಮನಸ್ಥಿತಿ ಹೇಗಿರುತ್ತೆ, ಅಥವಾ ಒಬ್ಬ ಟಯರ್ಡ್ ಆಗಿರೋ ಒಂದು ವ್ಯಕ್ತಿಯಲ್ಲಿ ಅವನ ಮನಸ್ಥಿತಿ ಹೇಗಿರುತ್ತೆ ನಮಗೆ ಗೊತ್ತಿದೆ. ನಮಗೆ ಅವನು ಯಾವ ರೀತಿ ನಿರ್ಧಾರ ತಗೊಳ್ತಾನೆ, ಯಾವ ರೀತಿಯಾದ ಒಂದು ವಸ್ತುಸ್ಥಿತಿಯನ್ನು ಅವನು ಗ್ರಹಿಸ್ತಾನೆ ಅನ್ನೋದು ನಮಗೆ ವ್ಯತ್ಯಾಸಗಳು ಗೊತ್ತಾಗ್ತವೆ. ಅದೇ ರೀತಿಯಲ್ಲಿ ಇಲ್ಲಿ ಈಗ ಏನಂದ್ರೆ ಮೊಬೈಲಲ್ಲಿ ನಾವು ಕೂತ್ಕೊಂಡು ನೋಡಿದಾಗ ಸ್ಟ್ರೈನ್ ಆಗ್ತವೆ, ಮೆಂಟಲಿ ಸ್ಟ್ರೈನ್ ಆಗ್ತವೆ ಅವು. ಆ ಸ್ಟ್ರೈನ್ ಆದಾಗ ಆಟೋಮೆಟಿಕಲ್ಲಿ ನಮಗೆ ಏನಾಗುತ್ತೆ ಅಂದರೆ ಆ ಚೇಂಜಸ್ ಆಗಿರೋದ್ರಿಂದ ಮೆದುಳ ಮೇಲೆ ಪರಿಣಾಮ ಬೀರಿರೋದ್ರಿಂದ ಅವನು ಒಂದು ನೆಗೆಟಿವ್ ಎಮೋಷನ್ಸ್ ಅಂತ ಹೇಳ್ತೀರಿ, ಏನು ಕೋಪ, ತಾಪ, ಅಸಹನೆ ಅಂತ ಇರಬಹುದು. ಆಮೇಲೆ ಒಂದು ಪಾಸಿಟಿವ್ ಎಮೋಷನ್ಸ್ ಅಂತ ಏನಿರ್ತಿರಲ್ಲ, ಆ ತಾಳ್ಮೆ ಅಂತಿರಬಹುದು, ಅಥವಾ ಕರುಣೆ ಅಂತಿರಬಹುದು, ಖುಷಿ ಅಂತಿರ್ಬೋದು, ಹ್ಯಾಪಿ, ಜಾಯ್ ಅಂತ ಹೇಳ್ತಾರೆ. ಅದರದ್ದು ಮಟ್ಟ ಕಡಿಮೆ ಆಗ್ತವೆ. ಕಡಿಮೆ ಆಗಿ ಈ ಅಗ್ರೆಷನ್ ಅಂತ ಇರಬಹುದು, ಒಂಥರ ಗೊಂದಲ ಅಲ್ಲೇ ಬರೋದಲ್ಲಿ ಅನ್ಸರ್ಟನಿಟಿ. ಆ ಟೈಮಲ್ಲಿ ನಾನು ಏನು ಮಾಡಬೇಕು ಅಂದಾಗ ಅವನು ವ್ಯತ್ಯಾಸಗಳು ಶುರು ಆದಾಗ ಏನಾಗುತ್ತೆ ಅಂದರೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಮೇಲೆ ಪರಿಣಾಮ ಬೀರುತ್ತದು. ಆ ನ್ಯಾಚುರಲ್ ಆಗಿ ಏನೋ ನನ್ನ ಮಗ ಈ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅಂತಾರೆ. ಅಥವಾ ಆಮೇಲೆ ತಾಯಿ ಬಾಪ ಅಂತ ತಾಯಿ ತೋರಿಸೋಂಥ ಪ್ರೀತಿ ವಿಶ್ವಾಸವೇ ಅವ್ರಿಗೊಂಥರ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸೋಕೆ ಶುರು ಮಾಡಿಬಿಡುತ್ತವೆ. ಇಲ್ಲೇನಾಗುತ್ತೆ, ಇದ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅಲ್ಲಿ ನೀವು ಬಾಪ ಊಟ ಮಾಡುವಂತ ಕರೆಯೋದ ಅಂತ ಕರಿತೇವೆ, ಮಗು ತಾಯಿ ಕರೆದಾಗ ಮಗುನ ಅದೇ ಇವ್ರಿಗೊಂಥರ ನೆಗೆಟಿವ್ ಆಗಿ ಕಾಣಿಸೋಕೆ ಶುರು ಆಗ್ತವೆ. ಸೊ ಈ ರೀತಿಯಾದಂಥ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬಿದ್ದುಬಿಟ್ಟು ಏನಾಗುತ್ತೆ ಅಂದರೆ ಅವರು ಒಟ್ಟಾರೆ ವ್ಯಕ್ತಿತ್ವನೇ ಒಂದು ರೀತಿ ಏನು ಕಾಂಪ್ರಮೈಸ್ ಅಂತ ಹೇಳ್ತೀರಲ್ಲ ಆ ಥರ ಆಗ್ಬಿಟ್ಟಿರುತ್ತೆ. ಇದು ಒಂದು ಚಿಂತಾಜನಕವಾದಂಥ ವಿಷಯ ಅಂತಾನೆ ನಾನು ಇಷ್ಟಪಡ್ತೀನಿ. ನಾನು ಚಿಂತಾಜನಕ ವಿಷಯ ಅಂದ ತಕ್ಷಣ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಈಗ ಈ ಒಂದು ವಿಷಯದ ಕುರಿತು ತಯಾರಿಕೆ ಮಾಡುವಾಗ ಒಂದು ಸುದ್ದಿಯನ್ನು ನೋಡಿದೆ. ಇತ್ತೀಚಿನ ದಿನಗಳಲ್ಲಿ ಆಗಿರುವ ಘಟನೆ ಅದು. ಮೊಬೈಲ್ ಅಡಿಕ್ಷನ್ ಈ ತರ ಆಗಿದೆ. ಪಾಲಕರು ಏನ್ ಮಾಡಿದ್ರು, ವೈಫೈ ಸ್ವಿಚ್ ಆಫ್ ಮಾಡಿದ್ರು, ರಾತ್ರಿ ಮಗು ಹೋಗಿ ಪಾಲಕರನ್ನೇ ಸಾಯಿಸಿದ್ದಾರೆ ಅಂತ ಒಂದು ಅಪರಾಧ ಆಗಿದೆ. ಹೌದು, ಏನ್ ಹೇಳಿಕೆ ಇಷ್ಟ? ಖಂಡಿತವಾಗಿ ಅದನ್ನೇ ಹೇಳಿದ್ನಲ್ಲ. ಈಗ ನಾವು ಮಗು ನೋಡ್ತಾ ಇದ್ದಾಗ ನಾವೇನು ಮಾಡ್ತೀರಿ, ಆಸ್ ಅ ಪೇರೆಂಟ್ ನಾವೂ ಯೋಚನೆ ಮಾಡಬೇಕಾಗತ್ತೆ. ಮಗು ಈಗ ನಾನು ಒಂದು ಮನಃಶಾಸ್ತ್ರಜ್ಞನಾಗಿ ನಾನು ಹೇಳಬೇಕು ಅಂತಂದರೆ, ಒಂದು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಒಂದು ಕಡೆ, ಇನ್ನೊಂದು ಮೊಬೈಲ್ನ ಬಗ್ಗೆನೇ ಅಟ್ರಾಕ್ಷನ್ ಒಂದು ಕಡೆ ತಗೊಂಡಾಗ, ಎರಡನ್ನೂ ಬ್ಯಾಲೆನ್ಸ್ ತಗೊಂಡಾಗ ಖಂಡಿತವಾಗಿ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು ಕಂಪೇರ್ ಮಾಡಿದ್ರೆ. ಬಟ್ ನಾವು ಅಧ್ಯಯನ ಮಾಡಿ ನೋಡಿದಾಗ ಎಂಥ ಮಕ್ಕಳು ಜಾಸ್ತಿ ಮೊಬೈಲ್ಗೆ ಅಟ್ರಾಕ್ಷನ್ ಆಗಿರ್ತಾರೆ ಅಂತಂದಾಗ, ನಾನು ಹೇಳಿದ್ನಲ್ಲ, ತಂದೆ ತಾಯಿಗಳು ಡೆಲಿಬರೇಟ್ ಆಗಿ ಅವ್ರಿಗೆ ಅವರ ಲವ್ ಅಫೆಕ್ಷನ್ನು ಕಡಿಮೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಪಾಪ ತಂದೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ತಾಯಿನೂ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಊರಿಂದ ಆಚೆ ಎಲ್ಲೋ ಕೆಲಸ ಮಾಡ್ಕೊಂಡು ಇದು ಮಾಡೋಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಮಕ್ಕಳಿಗೆ ಕೊಡಬೇಕಾಗಿತ್ತು ಅಷ್ಟೊಂದು ಲವ್ ಅಫೆಕ್ಷನ್ ಕೊಡೋಕ್ಕಾಗ್ದಿರೋ ಅಂತ ಇರ್ಬೋದು. ಆ ಮಗು ಏನು ಮಾಡುತ್ತೆ, ಆ ಒಂದು ಲವ್ ಅಫೆಕ್ಷನ್ದು ಏನಿದೆ ಅಲ್ಲ, ಆಮೇಲೆ ನ್ಯೂನ್ಯತೆನ ಈ ರೀತಿ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ತದೆ. ಅಯ್ಯೋ ನನ್ನ 24 ತಂದೆ ತಾಯಿ ಇಲ್ದಿರೋ ಟೈಮಲ್ಲಿ ಇದು ನನ್ನ ಹತ್ರ ಇದೆ ಅಂತ ಅಂದಾಗ ಈ ರೀತಿಯಾದ ಒಂದು ಭಾವನೆಗಳು ಬಂದು ಅದ್ರ ಮೇಲೆ ಅಟ್ರಾಕ್ಷನ್ ಆಗೋಂಥ ಸಾಧ್ಯತೆಗಳು ಅಧಿಕವಾಗಿದೆ. ಇಲ್ಲಿ ನಾನೇನು ಹೇಳೋದು ಅಂತಂದರೆ, ಪೇರೆಂಟ್ಸ್ಗಳಿಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ಒಂದು ಸಾಮೀಪ್ಯ ಖಂಡಿತವಾಗಿ ಇದನ್ನು ದುರ್ಬಲ ಮಾಡುತ್ತೆ. ಅದರಿಂದ ನಾವು ಅಯ್ಯೋ ನಾನು ಆ ಮಗು ಜೊತೆ ಇಲ್ಲ ಅಂದ ತಕ್ಷಣ ಎಷ್ಟಿರ್ತೀರೋ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಲವ್ ಅಫೆಕ್ಷನ್ ಮಾತಾಡಿಸಿ, ಮಕ್ಕಳ ಜೊತೆ ಮಾತಾಡಿಸಿ, ಅವ್ರ ಜೊತೆ ಒಂದಷ್ಟು ಸಮಯ ಕಳೀರಿ. ಅವ್ರ ಮಕ್ಕಳದ್ದು ಏನು ಬೇಕು ಬೇಡ ಅನ್ನೋದನ್ನು ಕೇಳ್ಕೊಳ್ಳಿ. ಅದ್ರ ಜೊತೆ ಒಂದು ಎಸ್ಪೆಷಲಿ ಸಣ್ಣ ಮಕ್ಕಳು ಅಂದಾಗ ಅವರ ತಂದೆ ತಾಯಿಗಳ ಒಂದು ವಾರ್ಮ್ತ್ ಬೇಕು. ಅವ್ರು ಎತ್ಕೊಳ್ಳೋದಾಗಿರ್ಬೋದು, ಅವ್ರು ಅಪ್ಕೊಳ್ಳೋದಾಗಿರ್ಬೋದು, ಮುದ್ದಾಡೋದಾಗಲಿ ಅವು ಬೇಕು. ಅವೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಕೆಲವ್ಗೆ ಏನಾಗುತ್ತೆ, ಕೆಲವು ಮಕ್ಕಳಿಗೆ ಜಾಸ್ತಿ ಬೇಕು, ಕೆಲವು ಮಕ್ಕಳಿಗೆ ಕಡಿಮೆ ಬೇಕು ಅಂತ ಇರುತ್ತೆ. ಅಂಥದ್ದನ್ನು ಅವನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ಕೋಪದ ಮುಖಾಂತರ, ಅಥವಾ ಇವರು ಅವ್ರೇನು ಹೇಳಿದ್ದು ಕೆಲಸ ಏನು ಹೇಳ್ತಾರೋ ಅದನ್ನು ಮಾಡದೇ ಇರೋದ್ರ ಮುಖಾಂತರ. ಆವಾಗ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಮಗು ಎಲ್ಲೋ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ನಮ್ಮಂಥವ್ರ ಒಂದು ಸಹಾಯನೂ ಪಡ್ಕೊಳ್ಬಹುದು, ಅಥವಾ ನಿಮಗೆ ಅದು ಅರಿವು ಆಗುತ್ತೆ. ಅದು ಎಲ್ಲೋ ವ್ಯತ್ಯಾಸ ಆದಂಗೆ ಆಟೋಮೆಟಿಕ್ಕಾಗಿ ನೀವು ಜಾಸ್ತಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಅವಾಗ ಇನ್ಸ್ಟೆಡ್ ಆಫ್ ನಾವು ಬೇರೆ ದೂರ ಸರಿಯೋದಕ್ಕಿಂತ ನಾವು ಕೋಪ ಮಾಡ್ಕೊಬಿಡ್ತೀವಿ. ಮಗು ಹಂಗೆ ಅಂದ್ಬಿಡ್ತಲ್ಲ ಅಂತ ತಕ್ಷಣ ಕೆಲವು ಸತಿ ನಮಗೂ ಬರ್ತವೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗೆ ಇರುತ್ತೆ. ಅದು ಹಂಗೆ ಮಾಡ್ಕೊಳ್ಳೋ ಬದಲಾಗಿ ಇನ್ನೂ ಅದೊಂದು ಹೆಚ್ಚಿನ ಪೇಷನ್ಸು, ಇನ್ನೂ ಹೆಚ್ಚಿನವಾದಂಥ ಲವ್ ಅಫೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಖಂಡಿತವಾಗಿ ಅದು ಮಕ್ಳಿಗೆ ರೀಚ್ ಆಗುತ್ತೆ. ನಾನು ಹೇಳ್ತೀನಲ್ಲ, ತಂದೆ ತಾಯಿಗಳ ಪ್ರೀತಿಗಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ. ಅದ್ರ ಮುಂದೆ ಇದನ್ನು ನಗಣ್ಯ ಆಗುತ್ತೆ. ಅದನ್ನು ನಾವು ಒಂಥರ ಯಾವುದೇ ಜಿಪುಡತೆ ಇಲ್ದಿರ ಯಥೇಚ್ಛವಾಗಿ
ಉಪಯೋಗಿಸ್ಬೇಕು ಅನ್ನೋದೇ ನನ್ನ ಸಜೆಷನ್. ಬಹಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಬಹಳ ಮುಖ್ಯವಾಗಿ ಮಕ್ಕಳು ಕೇಳುವುದಿಲ್ಲ ಅನ್ನೋ ಒಂದು ಬಹಳ ದೊಡ್ಡ ಪ್ರಶ್ನೆ ಪಾಲಕರಲ್ಲಿ ಇರ್ತದೆ. ಆದರೆ ಈ ಒಂದು ವಿಷಯದ ಕುರಿತು ತಯಾರಿ ಮಾಡುವಾಗ ಮಕ್ಕಳು ದ ಕಿಡ್ಸ್ ನೆವರ್ ಲಿಸನ್, ದೇ ಅಬ್ಸರ್ವ್. ಪಾಲಕರು ಏನ್ ಮಾಡ್ತಾರೆ ಅದನ್ನ ಕೇಳೋದಿಲ್ಲ, ಅವರನ್ನ ಗಮನಿಸ್ತಾರೆ. ಅಂತ ಸಂದರ್ಭದಲ್ಲಿ ಪಾಲಕರಲ್ಲಿ ಯಾವ ರೀತಿಯ ಬದಲಾವಣೆ ಬೇಕು? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಲಕರು ಕೂಡ ಈ ವ್ಯಸನಕ್ಕೆ, ಅಡಿಕ್ಷನ್ಗೆ ಒಳಗಾಗಿದ್ದಾರೆ. ಹೌದು, ಇಲ್ಲ ಅದನ್ನೇ ಹೇಳಿದ್ನಲ್ಲ, ಹೆಚ್ಚಿನ ನಾವು ಮುಖ್ಯವಾಗಿ ನಮ್ಮಲ್ಲಿ ಏನಾಗಿದೆ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇನ್ನೊಬ್ಬರಿಗೆ ಸಜೆಷನ್ ಕೊಡ್ತೀರಿ, ಆದರೆ ಸಜೆಷನ್ ಕೊಡ್ತೀರಿ, ಆದರೆ ನಾವು ಅದನ್ನು ಪಾಲಿಸಲ್ಲ. ಮಕ್ಕಳು, ಎಸ್ಪೆಷಲಿ ಸಣ್ಣ ಮಕ್ಕಳು ಗಮನಿಸ್ತಾ ಇರ್ತವೆ. ನಾವು ಅನ್ಕೊಂತೀರಿ ನಾವು ಯಾರು ಗಮನಿಸ್ತಾ ಇಲ್ಲ ಅಂತಲ್ಲ, ಅದನ್ನು ಅನುಸರಿಸ್ತವೆ. ಅದನ್ನೇ ಹೇಳೋದಲ್ಲ, ಸಣ್ಣ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಟೀಚರ್ಸ್ ಇರಬಹುದು, ಮತ್ತು ಕ್ಲೋಸ್ ಫ್ರೆಂಡ್ಸ್ ಇರಬಹುದು, ಬಹಳ ಸುಲಭವಾಗಿ ಅನುಕರಣೀಯವಾಗಿರುತ್ತವೆ. ಅದರಿಂದ ನಮಗೆ ಆ್ಯಸ್ ಅ ಪೇರೆಂಟ್ಸು ನಾವು ಖಂಡಿತವಾಗಿ ಜಾಗೃತ ಮನಸ್ಸಿನಿಂದ ನಾವು ವರ್ತಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಫ್ರೆಂಡ್ಶಿಪ್ ಹೇಳಿದ್ನಲ್ಲ, ಫ್ರೆಂಡ್ಶಿಪ್ ಅನ್ನೋದು ಮುಖ್ಯ ಆಗುತ್ತೆ. ಅದು ಯಾವ ರೀತಿ ಸ್ನೇಹ ಮಾಡಿರ್ತಾರೆ ಅನ್ನೋದ್ರನ್ನು ನಾವು ಗಮನ ಇಟ್ಟು ನಾವು ಅವರಿಗೆ ಒಂದಷ್ಟು ಸಜೆಷನ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಅಲ್ಲೇನಾಗುತ್ತೆ ಅಂತಂದರೆ ನಾವು ಬರೀ ಸಜೆಷನ್ ಕೊಟ್ಬಿಟ್ಟು ನಾವು ಆ ಥರ ಇಲ್ಲದೆ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಜೆಷನ್ ಅಂತಂದಾಗ ಇವಾಗ ಏನು ಹೇಳಿದ್ರಲ್ಲ, ಶಂಖದಿಂದ ಬಂದ್ರೇ ತೀರ್ಥ ಅಂತ ಹೇಳ್ತೀರಿ ನಾವು. ಯಾಕೆ ಅಂತಂದರೆ ಯಾರು ಏನು ಹೇಳಿದ್ರೆ ಅವ್ರಿಗೆ ಸೂಕ್ತ ಅನ್ನೋದನ್ನು ನಮ್ಗೆ ತಿಳ್ಕೊಳ್ಬೇಕು. ಎಲ್ಲದಕ್ಕೂ ಇವಾಗ ತಾಯಿ ಹೇಳೋ ವಿಷಯನೂ ನಾವು ತಂದೆ ಹೇಳಕ್ಕೆ ಹೋದರೆ ಅದಾಗಲ್ಲ. ಹಾಗೆ ತಂದೆ ಹೇಳೋ ವಿಷಯನ ತಾಯಿ ಹೇಳೋದಕ್ಕಾಗಲ್ಲ. ಹಾಗೆ ಟೀಚರ್ ಹೇಳೋ ವಿಷಯನ ನಾವು ಹೇಳೋಕ್ಕೂ ಆಗಲ್ಲ. ಅವರವರವರವ್ರ ಪಾತ್ರನ ಸರಿಯಾಗಿ ನಿರ್ಸಿದಾಗ ಆಟೋಮೆಟಿಕ್ಕಾಗಿ ಅಥವಾ ಅವರ ಗಮನಕ್ಕೆ ತರಬೇಕಾಗತ್ತೆ. ತಂದಾಗ ಆಟೋಮೆಟಿಕ್ ಆಗೋದು ಖಂಡಿತವಾಗಿ ತೊಂದರೆ ಇಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬೋದು. ಅಫ್ಕೋರ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದ್ರಲ್ಲಿ ಏನೋ ತೊಂದರೆಗಳಿಲ್ಲ ಅಂತ ಹೇಳ್ಬೋದು ನಾನು. ತಮ್ಮ ಉತ್ತರದಲ್ಲಿ 2 ವಿಷಯ ಹೇಳಿದ್ರಿ, ಅಡ್ವೈಸ್ ಆ್ಯಂಡ್ ಸ್ನೇಹತನದಲ್ಲಿ ಬಹಳ ಶಕ್ತಿ ಇದೆ ಸರ್. ಯಾವುದೇ ಸಂಬಂಧದಲ್ಲಿ ಸ್ನೇಹತನ ಇದ್ರೆ ಅದ್ರಲ್ಲಿ ಸಕ್ಸಸ್ಫುಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ತಾವು ಹೇಳಿದ್ರಿ, ಸ್ನೇಹತನದ ಜೊತೆಗೆ ಅಡ್ವೈಸ್ ಅಂತ. ಇದು ಒಂದು ಜೋಕ್ ಆಗಿದೆ, ಟೇಕ್ ಮೈ ಅಡ್ವೈಸ್ ಎನಿವೇ ಐ ಆಮ್ ನಾಟ್ ಟೇಕಿಂಗ್ ಇಟ್ ಅಂತ. ನನ್ನ ಒಂದು ಮಾತು ಕೇಳು, ಹೆಂಗೋ ಆ ಮಾತು ನಾನು ನಂದೇ ಮಾತು ನಾನು ಕೇಳ್ತಾ ಇಲ್ಲ. ಎಸ್ ಸ್ನೇಹಿತರೆ, ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಯೂನಿವರ್ಸಿಟಿ ಬೆಂಗಳೂರಿನಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗೆ ನಾವು ಬರೋಣ. ಮೊಬೈಲ್ ಅಡಿಕ್ಷನ್ಗಳ ಬಗ್ಗೆ, ಅದರ ಒಂದು ದೈಹಿಕ, ಮಾನಸಿಕ, ಅದ್ರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಆಧ್ಯಾತ್ಮಿಕ ಅಂತ ಹೇಳಿದ್ರಿ. ಯಾಕೆ ಈ ಒಂದು ಪದವನ್ನು ಬಳಸಿದ್ರಿ? ಎಷ್ಟು ಇದು ಒಂದು ಮುಖ್ಯ ಇದೆ ಒಂದು ಮನುಷ್ಯನ ಜೀವನದಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹೌದು, ಇದು ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ. ಅಲ್ಲಿ ನಮ್ಮ ಒಂದು ವಿಶ್ವ ಆರೋಗ್ಯ ಸಂಸ್ಥೆ, ಆರೋಗ್ಯ ಅಂದರೆ ಏನು, ಆರೋಗ್ಯ ಅಂದಾಗ ಅದರಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾದಂಥ ಆರೋಗ್ಯ ಅಂತ ಹೇಳಿದೆ. ಅದು ಅಂದರೆ ಈ 4 ಕಾಂಪೊನೆಂಟು ಇನ್ವಾಲ್ವ್ ಆಗಿದೆ ಇಲ್ಲಿ. ನಾವು ಮುಖ್ಯವಾಗಿ ಹೇಳಿದ್ನಲ್ಲ, ದೈಹಿಕವಾಗಿ ಒಂದಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರಿ, ಮಾನಸಿಕವಾಗಿ ಇತ್ತೀಚೆಗೆ ನಾವು ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡಿದ್ವಿ. ಎಕ್ಸಾಕ್ಟ್ಲಿ ಸರ್. ಸೊ ಅದು ಅದ್ರ ಜೊತೆ ಸಾಮಾಜಿಕ ಆರೋಗ್ಯನೂ ಮುಖ್ಯ. ಸಾಮಾಜಿಕ ಆರೋಗ್ಯ ನಾವು ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಲ್ ಅನಿಮಲ್ ಅಂತ ಹೇಳ್ತೀರಿ ನಾವು. ಸಮಾಜನ ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಸೊ ಅದ್ರ ಜೊತೆ ನಾವು ಸಮಾಜನ ಅರ್ಥಕೊಂಡು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ನಾವೇನಾಗುತ್ತೆ, ಸೋಷಲ್ ನೆಟ್ವರ್ಕಿಂಗ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹೇಳಿದೆ, ಕುಟುಂಬ ಇರ್ಬೋದು, ನಮ್ಮ ಒಂದು ನೆರೆಹೊರೆಯವರು ಇರಬಹುದು, ನಾವು ಒಂದು ಎಲ್ಲಿ ಕಲಿತಾ ಇದ್ದೀರೋ ಅನ್ನೋ ವಿದ್ಯಾಸಂಸ್ಥೆಗಳಿರಬಹುದು, ಒಟ್ಟಾರೆ ಸೊಸೈಟಿ ಅಂತ ಏನು ಕರಿತೀರಿ, ಸೊಸೈಟಿ ಇಸ್ ಇಂಪಾರ್ಟೆಂಟ್. ನಾವು ಅದನ್ನು ಬಿಟ್ಟು ಬೇರೆ ಹೋಗೋಕ್ಕಾಗಲ್ಲ. ಅದರಿಂದ ನಾವು ಆ ಸಾಮಾಜಿಕ ಆರೋಗ್ಯನೂ ನಾವು ಇಟ್ಕೊಳ್ಬೇಕಾಗುತ್ತೆ, ಫ್ರೆಂಡ್ಶಿಪ್ ಇಟ್ಕೊಳ್ಬೇಕಾಗುತ್ತೆ, ನೇಬರ್ ಜೊತೆ ಚೆನ್ನಾಗಿರ್ಬೇಕಾಗುತ್ತೆ, ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನ ಇಟ್ಕೊಂಡಾಗ ಅದು, ಯಾಕಂದ್ರೆ ನಮಗೆ ನೆಟ್ವರ್ಕ್ ಬೇಕದು, ನಿಜ ಸೋಷಲ್ ನೆಟ್ವರ್ಕ್ ಅಂತಾರೆ. ಯಾಕಂದ್ರೆ ಈಗ ಅಡಾಲಸೆನ್ಸ್ ಅಲ್ಲಿ ತಗೊಂಡಾಗ ಈ ಪೀರ್ ಗ್ರೂಪ್ ಅಂತ ಹೇಳ್ತೀರಿ ನಾವು, ಸಹಪಾಠಿಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಎಕ್ಸಾಕ್ಟ್ಲಿ. ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಮಾತು ಕೇಳದೇ ಇರೋದು ಸಹಪಾಠಿಗಳ ಮಾತುಗಳು ಕೇಳೋ ಥರ ಇರ್ತವೆ. ಯಾಕಂತಂದ್ರೆ ಅವ್ರಿಗೆ ಸೇಮ್ ಏಜ್ ಅವರು ಅಲ್ವಾ, ಅಥವಾ ಸೇಮ್ ಸೆಕ್ಸ್ ಅವರು ಇದ್ದಾಗ ಏನಾಗುತ್ತೆ, ಆಮೇಲೆ ಅವ್ರ ಸೇಮ್ ವೇವ್ ಲೆಂತ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವಾಗ ಏನಾಗುತ್ತೆ, ಅವರು ಯಾರು ಏನು ಹೇಳ್ತಾರೋ ಅದು ಅವರು ಮನದಟ್ಟ ಆಗೋ ರೀತಿಯಲ್ಲಿ ಇರುತ್ತೆ. ಅದರಿಂದ ಅದಕ್ಕೆ ಸಹವಾಸ ತುಂಬ ಮುಖ್ಯ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಅವರ ಕ್ಲಾಸ್ಮೇಟ್ಸ್, ಯಾಕಂದರೆ ಕ್ಲಾಸ್ಮೇಟ್ಸ್ ಎಂಥವ್ರ ಜೊತೆ ಸಹವಾಸ ಇದೆ ಅವ್ರದ್ದು, ಯಾರಿದ್ದಾರೆ, ಎಲ್ಲೋಗ್ತಾರೆ ಅಂದಾಗ ಒಬ್ಬ ಟೀಚರ್ ಆಗಿ, ಒಬ್ಬ ಪೇರೆಂಟಾಗಿ ಗಮನಿಸಬೇಕಾಗಿರೋದು ಮುಖ್ಯ ಆಗುತ್ತೆ ನಮಗೆ.
ಎಷ್ಟು ವಿವರವಾಗಿ ಹೇಳಿದ್ರೆ. ಅಲ್ಲೇ ಇನ್ನೊಂದು ಪ್ರಶ್ನೆ, ಕಮ್ಯುನಿಕೇಶನ್ ಎಷ್ಟು ಮುಖ್ಯ? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ದುಃಖ ಸುಖ ಯಾವುದೇ ಒಂದು ಇಮೋಷನ್ ಇದ್ರೆ ಸ್ಟೇಟಸ್ ಮುಖಾಂತರ ನಾವು ಹೇಳ್ಕೋತೇವೆ, ಆದರೆ ಅದು ಯಾರೊಂದಿಗೆ ಹೋಗಿ ಮಾತನಾಡುವುದಿಲ್ಲ. ಕಮ್ಯುನಿಕೇಶನ್ ಎಷ್ಟು ಮುಖ್ಯ? ಹೌದು, ಬಹಳ ಮುಖ್ಯ. ನಾವು ಇವಾಗ ಯಾವುದೇ ಒಂದು ತೊಂದರೆ ಅಂತ, ಈಗ ನನಗೊಂದು ಯಾವುದೋ ತೊಂದರೆ ಆಗಿದೆ ಅಂದರೆ ಹೇಗೆ ನಾನು ಅದನ್ನು ಕನ್ವೆ ಮಾಡ್ತೀನಿ? ಎರಡೇ ಮುಖಾಂತರ. ಎರಡು ರೀತಿ ಏನು ಕಮ್ಯುನಿಕೇಶನ್ ಅಂತಂದ್ರೆ ಎರಡು ಥರ. ಒಂದು ಸಂವಹನ ಅಂತ ಕನ್ನಡದಲ್ಲಿ ನಾವು ಹೇಳ್ತೀರಿ, ಅದು ನಮ್ಮ ಒಂದು ಭಾಷೆ ಮುಖಾಂತರ, ಶಾಬ್ದಿಕ ಮುಖಾಂತರ ಇದು ಮಾಡ್ತೀರಿ. ಇನ್ನೊಂದು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀರಿ. ಆ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ನಮ್ಮ ಒಂದು ಭಾವಗಳನ್ನ ಇನ್ನೊಬ್ಬರಿಗೆ ಕನ್ವೆ ಮಾಡ್ತೀರಿ ನಾವು. ವೆರಿ ನೈಸ್. ಈಗ ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಟ್ ಹೆಂಗಿದೆ ಅಂತಂದ್ರೆ, ನಾವು ಏನೇ ಒಂದು ತೊಂದರೆ ಇದಕ್ಕೆ ಅದನ್ನು ಹೇಳ್ಕೊಳ್ಳಲ್ಲ ನಾವು. ಎಕ್ಸಾಕ್ಟ್ಲಿ ಸರ್. ಒಂಥರ ನಾವೆಲ್ಲ ಒಂಥರ ಬೇಸಿಕಲಿ ಒಂಥರ ಕ್ಲೋಸ್ ಸೊಸೈಟಿ ನಮ್ದು ಆ್ಯಕ್ಚುಲಿ. ಆ ಕ್ಲೋಸ್ ಸೊಸೈಟಿ ಆಗಿರೋದ್ರಿಂದ ಅಯ್ಯೋ ನಾನೇನೇ ಹೇಳ್ಕೊಂಡ್ರೆ ಬೇರೆಯವ್ರು ಏನು ಅನ್ಕೊತಾರೋ ಅನ್ನೋ ಒಂದು ಭಾವನೆ ಇರುತ್ತೆ. ನಾವು ಈಗ ಉದಾಹರಣೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಯಾವುದೇ ಮಕ್ಕಳನ್ನ ನಾವು ಕ್ಲಾಸಲ್ಲಿ ಇರುವಾಗ ಅಷ್ಟೇ ಮಕ್ಳಿಗೆ ಮಾತಾಡಿ ಅಂತ ಹೇಳ್ತೀರಿ, ಯಾರು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಉತ್ತರ ಗೊತ್ತಿದ್ರು ಅವ್ರಿಗೆ ಅಯ್ಯೋ ಹೇಳಿದ್ರೆ ನನ್ನ ಟೀಚರ್ ಏನು ಅನ್ಕೊಂತಾರೋ, ನನ್ನ ಕ್ಲಾಸ್ಮೇಟ್ಸ್ ಏನು ಅನ್ಕೊಂತಾರೋ, ಅಥವಾ ನಾನು ಸರಿ ಹೇಳ್ತಾ ಇದ್ದೀನೋ ತಪ್ಪು, ಈ ರೀತಿಯಾದಂಥ ಭಾವನೆಗಳಿರ್ತವೆ. ಸೊ ಆ ಇನ್ಹಿಬಿಷನ್ ಇಲ್ದಿರ ಬರಬೇಕಾಗುತ್ತೆ. ಇದೇ ಒಂದು ಕಠಿಣವಾದ ಪರಿಸ್ಥಿತಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅವರ ಮನಸ್ಸಿನ ಒಳ ಹೊಕ್ಕಿ ಅವರು ಏನು ತೊಂದರೆ ಆಗ್ತಾ ಇರಬೇಕಂದ್ರೆ ನಿಜವಾಗ್ಲೂ ಇದು ಚಾಲೆಂಜಿಂಗ್ ಸಿಚುಯೇಷನ್. ಇದು ಒಂದು. ಎರಡನೇದು ಏನು ಹೇಳೋದಲ್ಲ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದೆ. ಕೆಲವರು ಹೇಳಿದಲ್ಲ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ. ಇವಾಗ ಉದಾಹರಣೆಗೆ ನಾನೇನೋ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂವಹನ ಮಾಡ್ತೀನಿ, ನೋಡಪ್ಪ ಹಿಂಗೆ ಅಂತಾದಾಗ ಒಂದು ಸುಮ್ಮನೆ ತಲೆನ ಸೈಡ್ಗೆ ಹೇಳಿದ್ರೆ ಅದು ಗೊತ್ತಾಗುತ್ತೆ ನನಗೆ, ನನಗೆ ಇಂಟ್ರೆಸ್ಟ್ ಇಲ್ಲ. ಅಥವಾ ನೀವು ಹೇಳಿದಾಗ ಹಿಂಗೆ ತಲೆ ನಿಂಗೆ ತಿರ್ಸ್ಕೊಂಡು ಎಲ್ಲೋ ನೋಡ್ತಾರೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ. ಅದು ಸೈನ್ ಲ್ಯಾಂಗ್ವೇಜ್. ಅದು ಓಹೋ ನನಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಇಂಟ್ರೆಸ್ಟ್ ಇದೆಯೋ ಅಥವಾ ಕ್ಯೂರಿಯಾಸಿಟಿ. ನೀವು ಹೇಳ್ತಾ ಇದ್ದಾಗ ಕಣ್ಬಿಟ್ಕೊಂಡು ಒಂದೇ ತದೇಕಚಿತ್ತವಾಗಿ ನೋಡ್ತಾರೆ ನಾವು. ಅಂದರೆ ಅವಾಗ ಅವರು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ತಿಳ್ಕೊಳ್ಬೇಕು ಅನ್ನೋ ಒಂದು ಮೋಟಿವೇಶನ್ ಇರುತ್ತೆ. ಸೊ ಇದನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಅವ್ರು ಕನ್ವೆ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಹೇಳಿದ್ರೆ ಕಣ್ಣಿಂದನೇ ನಾವು ಎಲ್ಲಾನು ಭಾವನೆಯನ್ನು ವ್ಯಕ್ತಪಡಿಸ್ತೀರಿ ಅಂತ ಹೇಳ್ತೀರಲ್ವಾ. ನಮ್ಮ ಲವ್ ಇರ್ಬೋದು, ಅಫೆಕ್ಷನ್ ಇರ್ಬೋದು, ಕಣ್ಣಿಂದನೇ ಎಲ್ಲ. ಸೊ ಇದು ನ್ಯಾಚುರಲ್. ಮಕ್ಕಳಲ್ಲಿ ಅದು ಇನ್ನೂ ಸ್ಟ್ರಾಂಗ್ ಇರ್ತವೆ. ಯಾವುದು ಅದು ನಿಜವಾದ ಒಂದು ಪ್ರೀತಿ ಅಥವಾ ಇನ್ನೊಂದು ಯಾವುದು ಫೇಕ್ ಲವ್ ಅಫೆಕ್ಷನ್ ಅಂತಿರಲ್ಲ, ನೀನು 3 ತಿಂಗಳು ಮಕ್ಕಳಿಂದ ಡೆವಲಪ್ ಆಗುತ್ತೆ ಅಂತ ನಮ್ಮ ಸೈಕಾಲಜಿಲಿ ನಾವು ಹೇಳ್ತೀವಿ. ಸೊ ಅದರಿಂದ ಅದು ಮುಖ್ಯ. ನಮ್ಮ ಬಾಡಿ ಲ್ಯಾಂಗ್ವೇಜೂ ಮುಖ್ಯ ಆಗುತ್ತೆ. ನಾವು ಯಾಕಂದರೆ ಮಗುವಿಗೆ ನಾವು ಬೈದೇ ಹೇಳಬೇಕು ಅಂತಂದರೆ ಅದೇ ಶಬ್ದದ ಮುಖಾಂತರನೇ ಕನ್ವೆ ಮಾಡಬೇಕು ಅಂತಿಲ್ಲ. ನಾನು ಹೇಳಿದೆ, ನಿಮ್ಮ ಹಾವಭಾವ, ನಿಮ್ಮ ವರ್ತನೆನೂ ಕನ್ವೆ ಮಾಡುತ್ತೆ. ಸೊ ಅದರಿಂದ ನಮ್ಮ ವರ್ತನೆಯೂ ಮುಖ್ಯ ಆಗುತ್ತೆ. ಆ್ಯಸ್ ಅ ಪೇರೆಂಟ್ ಅಥವಾ ಕೇರ್ ಟೇಕರ್ ಇರಬಹುದು, ಅಥವಾ ಯಾರು ಪೋಷಕರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಡಾಕ್ಟರ್ ಸರ್, ಒಂದಾನೊಂದು ಕಾಲದಲ್ಲಿ ಸಿನಿಮಾ ಅಂದರೆ ಮನೋರಂಜನೆಗಿತ್ತು. ಆ ಸಿನಿಮಾ 3 ಅವರ್ ಇರ್ತಿತ್ತು. ಆ 3 ಅವರ್ ಸಿನಿಮಾ ಮುಗಿದ ತಕ್ಷಣ ನಮಗೆ ಆ 1 ಲೈನ್ ಸ್ಟೋರಿ ಗೊತ್ತಾಗ್ತಿತ್ತು. 3 ಅವರ್ ಸ್ಟೋರಿ, 1 ಲೈನ್ ಸ್ಟೋರಿಯನ್ನು 3 ಅವರ್ ತೋರಿಸ್ತಿದ್ರು. ಅದೇ 30 ಸೆಕೆಂಡ್ನಲ್ಲಿ ಬಂದ್ಬಿಟ್ಟಿದೆ ವಿತ್ ರೆಸ್ಪೆಕ್ಟ್ ಟು ಸ್ಕ್ರೋಲಿಂಗ್ ರೀಲ್ಸ್. ಈ ಒಂದು ಕಾರಣಕ್ಕೆ ಅದೇ ಚಿತ್ರಮಂದಿರಗಳಲ್ಲಿ ಇಂಟರ್ವೆಲ್ ಇದ್ದಾಗಲೂ ಕೂಡ ಕೆಲವೊಬ್ರು ಸ್ಕ್ರೋಲ್ ಮಾಡ್ತಿರ್ತಾರೆ. ಅಂದರೆ ಆ ನಮೂನೆ ಬ್ರೈನ್ ಸಿಮ್ಯುಲೇಷನ್ ಬೇಕು ಅವರಿಗೆ. ಡಯಟ್ ಬಗ್ಗೆ ಮಾತನಾಡೋಣ ಸರ್. ಈ ಒಂದು ಸ್ಕ್ರೀನ್ ಅಡಿಕ್ಷನ್ಗೆ ಏನಾದರೂ ಡಯಟ್ ಇದೆಯಾ? ಡಿಜಿಟಲ್ ಡಯಟ್ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ? ಡಯಟ್ ಅಂತಂದ್ರೆ ನಾನು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಅಲ್ಲ. ಆದ್ರೂ ನಾನು ಹೇಳೋದು ಒಂದು ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್ ಅಂತ ಹೇಳ್ತೀರಲ್ಲ, ಅದನ್ನು ನಾವು ರೂಢಿಸ್ಕೊಳ್ಬೇಕಾಗ್ತವೆ. ಯಾಕಂತಂದರೆ ನಾವು ದೈಹಿಕ ಆರೋಗ್ಯ ಇಟ್ಕೊಳ್ಳೋಕ್ಕೋಸ್ಕರ ಹೇಳೋದಲ್ಲ, ವ್ಯಾಯಾಮ ಇರ್ಬೋದು, ಯೋಗ ಇರಬಹುದು, ಎಕ್ಸಸೈಸ್ ಅಂತ ಏನು ಹೇಳ್ತೀರಿ, ಏನಾದರೂ ಆಗಲಿ ಅದು ದೈಹಿಕವಾಗಿ ಒಂದು ಕೆಲಸ ಕೊಡುವಂಥದ್ದಾಗಿರ್ಬೋದು, ಅಂಥ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಎರಡನೇದು ಹೇಳಿ ಮಾನಸಿಕ ಆರೋಗ್ಯನ ಇಟ್ಕೊಳ್ಳೋದಕ್ಕೆ ಹೆಲ್ಪಿಂಗ್ ಬಿಹೇವಿಯರ್ ಅಂತ ಹೇಳ್ತೀರಿ ನಾವು, ಅಥವಾ ಇನ್ನೊಂದು ಸಮಾಜಮುಖಿಯಾದಂಥ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಂತಾಗಿರಬಹುದು. ಅಥವಾ ಒಂದು ಸಣ್ಣ ಮಕ್ಕಳಾಯಿತು ಅಂತಂದರೆ ಕೋಆಪರೇಟಿವ್ ಬಿಹೇವಿಯರ್, ಒಬ್ಬರ ಜೊತೆ ಸೇರಿಕೊಂಡು ನಾವು ಹೇಗೆ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ದೇಶ ಬಹಳ ವಿಭಿನ್ನವಾದಂಥ ದೇಶ. ಯಾಕಂದರೆ ಭಾಷೆ ಆಗಿರ್ಬೋದು, ನಮ್ಮ ಆಚರಣೆಗಳಾಗಿರಬಹುದು, ಸಂಸ್ಕೃತಿಗಳಾಗಿರ್ಬೋದು, ಇಂಥದ್ರಲ್ಲಿ ಎಲ್ಲರ ಜೊತೆನೂ ಸೇರಿಕೊಂಡು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದು ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಅವರ ಜೊತೆ ಅರಿವಿನ ಮೂಡಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಇದರಿಂದ ಅದು ಹೆಲ್ಪ್ ಆಗುತ್ತೆ ನಮಗೆ. ಇಲ್ಲಾಂತಂದರೆ ವ್ಯತ್ಯಾಸ ಆಗುತ್ತೆ. ಈಗ ಮನೆಯಲ್ಲಿ ನಾವು ಒಂದೇನೋ ಆಚರಣೆ ಮಾಡ್ತಾ ಇರ್ತೀವಿ, ಬಟ್ ಆಚೆ ಬಂದಾಗ ಡಿಫ್ರೆಂಟ್ ಆಗಿರುತ್ತೆ ಸಿಚುವೇಶನ್ನು. ಮನೆಯಲ್ಲೂ ಏನಿದೆ, ಆಚೆನೂ ಯಾವ ಥರ ಇದೆ ಅನ್ನೋದು ಒಂದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡ್ತಾರೆ ಬಾಯಲ್ಲಿ ಹೇಳಿದ ತಕ್ಷಣ ಗೊತ್ತಾಗೋದಿಲ್ಲ. ಅಂಥ ಒಂದು ಸಿಚುವೇಶನ್ಗಳಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದು, ತೋರಿಸೋದಾಗಲಿ, ಮಾಡೋದು, ಇನ್ವಾಲ್ವ್ ಮಾಡೋದಾಗಲಿ ಆದಾಗ ಏನಾಗುತ್ತೆ ಅಂದರೆ ಅದು ಹೆಲ್ಪ್ ಆಗುತ್ತೆ. ಕೋಪ್ ಅಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕೋಪ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗೋವಂಥ ಸಿಚುವೇಶನ್ನು. ಕೆಲವು ಸತಿ ಮಕ್ಕಳಿಗೆ ಏನಾಗುತ್ತೆ, ಅದಕ್ಕೆ ಅಡ್ಜಸ್ಟೇ ಆಗೋದಿಲ್ಲ. ನಾವು ಸ್ಕೂಲಿಗೆ ಬಂದು ಇದು ಯಾಕೆ ಅಡ್ಜಸ್ಟ್ ಆಗಲ್ಲ, ಮನೇಲಿ ಯಾವ ಥರ ಇದೆ, ಇಲ್ಲೇ ಆ ಥರ ಹಿಂಗಿದೆ ಅಂದಾಗ ಅದಕ್ಕೆ ಒಂದು
ವೈಜ್ಞಾನಿಕವಾದಂತಹ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ. ಆ ವೈಜ್ಞಾನಿಕವಾದ ವಿವರಣೆಯನ್ನು ಕೊಟ್ಟಿಲ್ಲ ಅಂತಾಗ ಮಗುಗೆ ಏನಾಗುತ್ತೆ ಅಂತಂದರೆ ಆ ವ್ಯತ್ಯಾಸ ಗೊಂದಲ, ಆವಾಗಲೇ ಹೇಳೋದಿಲ್ಲ, ಗೊಂದಲಗಳು ಸೃಷ್ಟಿ ಆಗ್ತವೆ. ಗೊಂದಲಗಳು ಸೃಷ್ಟಿಯಾದಾಗ ಏನಾಗುತ್ತೆ, ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತವಾಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತದು. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ಬಹಳಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ರಿ. ವಿತ್ ರೆಸ್ಪೆಕ್ಟ್ ಟು ದ್ಯಾಟ್, ಈಗ ಈ ಮೊಬೈಲ್ ಅಡಿಕ್ಷನ್ದಿಂದ ಹೊರಗೆ ಬರಲಿಕ್ಕೆ ಆಚೆ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊಬೈಲ್ ಫ್ರೀ ಆಗಬೇಕು ಅಂತ ಇದ್ದಾರೆ, ಬಟ್ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಬಹಳಷ್ಟು ಕೆಲಸ ಮೊಬೈಲ್ ಮಾಡ್ತಾ ಇದೆ. ಹೋಯ್ದ್ರೆ ಅದನ್ನು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಮೊಬೈಲಿಂದ ಬರೀ ನೆಗೆಟಿವ್ ಅಂತ ಇಲ್ಲ, ಪಾಸಿಟಿವ್ ಇದೆ. ಪಾಸಿಟಿವ್ ನಾವು ತಗೊಂಡು ಹೋಗ್ತಾ ಇದ್ದೀರಿ. ಆದರೆ ಅದನ್ನ ಹೇಳಿದ್ನಲ್ಲ, ಕೆಲವು ನಾವು ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಅದನ್ನು ವ್ಯಕ್ತಿಗೆ ಬದಲಾವಣೆಗಳಿವೆ. ನಾವು ಕೆಲವರು ಬರೀ ಒಂದು 10 ನಿಮಿಷ ನೋಡ್ಬೋದು, ಕೆಲವರು 1 ಅವರ್ ನೋಡ್ಬೋದು, ಆದರೆ ಅವರಲ್ಲಿ ಏನೇ ದೈಹಿಕ ಅಥವಾ ಮಾನಸಿಕ ಬದಲಾವಣೆಗಳಾಗಿರೋದಿಲ್ಲ. ಆದರೆ ಕೆಲವು ಅರ್ಧ ಗಂಟೆ ನೋಡಿರ್ತಾರೆ, ಬಟ್ ಅವರಲ್ಲಿ ಬದಲಾವಣೆಗಳಾಗ್ತವೆ. ಇದು ವ್ಯಕ್ತಿಗತವಾದಂಥದ್ದು. ಸೊ ಅದೇ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತೀರಿ ಅನ್ನೋದು ಮುಖ್ಯ ಆಗ್ತವೆ. ಯಾಕಂತಂದರೆ ಇನ್ಫಾರ್ಮೇಷನ್ ಇವತ್ತಿನ ದಿನ ನಾವು ಓದೋ ಟೈಮಲ್ಲೆಲ್ಲ ಹೇಗಿತ್ತು ಅಂತಂದರೆ ನಾವು ಲೈಬ್ರರಿಗೆ ಹೋಗಬೇಕಾಗಿತ್ತು, ಅಥವಾ ನಮ್ಮ ಟೀಚರ್ಸ್ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಈಗ ಹಂಗಲ್ಲ, ಎಲ್ಲನೂ ನಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ. ಕೂತ್ಕೊಂಡೆ ಟಕ್ 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 ಅಂತ ನೋಡ್ಕೊಬೋದು. ಬಟ್ ಏನಂದ್ರೆ ಪ್ರಾಬ್ಲಮ್, ಇಲ್ಲಿ ಗೊಂದಲ ಸೃಷ್ಟಿಯಾಗಿರೋದು ಏನು ಅಂತಂದರೆ ಇನ್ಫಾರ್ಮೇಷನ್ ಓವರ್ಫ್ಲೋಯಿಂಗ್. ಆ ವಿಷಯ ಏನಿದೆ ಅಂತಂದರೆ ಯಥೇಚ್ಛವಾಗಿ ಸಿಗ್ತಾ ಇದೆ ವಿಷಯಗಳು. ಬಟ್ ಪ್ರಶ್ನೆ ಇಲ್ಲಿ ಏನಂತಂದರೆ ಆ ವಿಷಯಗಳು ಎಲ್ಲ ವೈಜ್ಞಾನಿಕವಾಗಿದೆಯಾ, ಅದಕ್ಕೆ ಸಂಶೋಧನೆ ಎವಿಡೆನ್ಸ್ ಇದೆಯಾ ಅನ್ನೋದು ಖಾತ್ರಿ ಇಲ್ಲ. ನಮಗಾದ್ರದ್ದು ಹೇಳಿದ್ನಲ್ಲ, ಲೈಬ್ರರಿಗೆ ಹೋಗ್ತಾ ಇದ್ರೆ ತಕ್ಕಂಗೆ ಟೆಕ್ಸ್ಟ್ ಬುಕ್ಗಳು ಕೂತ್ಕೊಂಡು ಓದ್ತಾ ಇದ್ರೆ ಅದರಿಂದ ಇರ್ತಾ ಇತ್ತು, ಯಾರು ರೆಫರೆನ್ಸ್ ಏನು ಎಲ್ಲ ಸಿಗ್ತಾ ಇತ್ತು, ಅದು ಸೈಂಟಿಫಿಕ್ ಆಗಿ ಇರ್ತಾ ಇತ್ತು, ಸಾಲಿಡ್ ಎವಿಡೆನ್ಸ್ ಇರೋದು ಅದು. ಅದೇ ರೀತಿ ನಮ್ಮ ಟೀಚರ್ಸ್ಗಳು ಕ್ಲಾಸಲ್ಲಿ ಹಿಂಗೆ ಹಾಗೆ ಆತ ಇದ್ದಾಗ ನಮಗೂ ಒಂದೊಂದು ಇಂಥ ನಮ್ಮ ಟೀಚರ್ ಹೇಳಿದ್ದಾರೆ, ತಿಳ್ಕೊಂಡಿದ್ದು ಬಂದು ಹೇಳೋ ಅಂಥ ಪರಿಸ್ಥಿತಿ. ಈಗ ಹಂಗಲ್ಲ, ಟೀಚರ್ ಇಲ್ಲ, ಯಾರೂ ಇಲ್ಲ, ಇವರೇ ನೋಡ್ಕೊಂಡಾಗ ಇವರೊಂದು ಇನ್ಫಾರ್ಮೇಷನ್ ಅಲ್ಲೊಂದು ಇರುತ್ತೆ, ಅಲ್ಲೊಂದು ಮಗು ಗೊಂದಲ ಅಲ್ಲಿ, ಅಥವಾ ನಮಗೆ ದೊಡ್ಡವ್ರಿಗೆ ಆಗಲಿ ವ್ಯಕ್ತಿಗೆ ಗೊಂದಲ ಇರ್ತವೆ. ಇವ್ರು ಹೇಳ್ತಾರೆ ಸರಿನಾ, ಅವ್ರು ಹೇಳ್ತಾರೆ ಸರಿನಾ, ಅದನ್ನು ಪರಾಮರ್ಶೆ ಮಾಡಿ ತಿಳ್ಕೊಳ್ಳುವಂಥ ವ್ಯವಧಾನವೂ ಇಲ್ಲ. ಆ ರೀತಿ ಪರಿಸ್ಥಿತಿ ಆಗೋಗ್ಬಿಟ್ಟು ಏನಾಗಿದೆ, ಅದು ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲನ ನಾವು ಕಡಿಮೆ ಮಾಡ್ಕೊಳ್ಬೇಕಾಗಿದೆ. ಆ ಅನ್ನೆಸೆಸರಿ ಇನ್ಫಾರ್ಮೇಷನ್ನ ಬ್ಲಾಕ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಆಮೇಲೆ ವೈಜ್ಞಾನಿಕವಾದಂಥ ವಿಷಯಗಳನ್ನು ಮತ್ತು ಸತ್ಯಾಸತ್ಯತೆಗಳನ್ನ ಮಾತ್ರ ನಾವು ಆಕ್ಸೆಸ್ ಮಾಡೋ ರೀತಿಯಲ್ಲಿ ಒಂದು ನ್ಯಾವಿಗೇಟ್ ಮಾಡೋದು ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ. ಸರ್, ತಾವು ವಿದ್ಯಾರ್ಥಿಯ ಒಂದು ಜೀವನದ ಬಗ್ಗೆ ಹೇಳಿದ್ರಿ, ಪಾಠದ ಬಗ್ಗೆ ತಾವು ಹೇಳಿದ್ರಿ, ಇನ್ಫಾರ್ಮೇಷನ್ ಓವರ್ಲೋಡ್ ಬಗ್ಗೆ ಹೇಳಿದ್ರಿ. ಒಂದು ಪ್ರಶ್ನೆ ಬರ್ತಾ ಇದೆ ಬಹಳ ಮುಖ್ಯವಾಗಿ. ಈಗ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಏನಾದರೂ ಒಂದು ವಿಷಯದ ಬಗ್ಗೆ ನಮ್ಮ ಗುರುಗಳು ಹೇಳ್ತಿದ್ರು, ನಾಳೆ ಈ ವಿಷಯದ ಮೇಲೆ ಪಾಠ ಮಾಡ್ತೇನೆ, ಆದರೆ ಒಂದು ಸ್ವಲ್ಪ ಓದಿ ಬನ್ನಿ ಅಂತ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಹೌದು ಹೌದು. ಇತ್ತೀಚಿನ ದಿನಗಳಲ್ಲಿ ಆ ಎಕ್ಸೈಟ್ಮೆಂಟ್ ಯಾರು ಕಿಲ್ ಮಾಡ್ತಾ ಇದ್ದಾರೆ ಅಂದರೆ, ಅದೇ ಒಂದು ವಿಷಯ ನಾಳೆ ಕಲಿಸ್ತೇನೆ ಅಂತ ಹೇಳಿದರೆ ಸಾಕು, ಮಕ್ಕಳು ಆ ಎಕ್ಸೈಟ್ಮೆಂಟ್ ಕಿಲ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಯೂಸಿಂಗ್ AI ಟೂಲ್ಸ್ಗಳ ಮುಖಾಂತರ. ಅದು ಗಣಿತ ಆಗಿರಲಿ, ಯಾವುದೇ ಒಂದು ವಿಷಯ ಆಗಿರಲಿ, ಒಂದು ಪ್ರಾಬ್ಲಮಿಗೆ ಒಂದು ಫಾರ್ಮುಲಾ ಕಲಿಸ್ತಾರೆ, ಆದರೆ ಅದೇ ಫಾರ್ಮುಲಾ ಈಗ AI ಆಗಿಬಿಟ್ಟಿದೆ. ಹೌ ಈಸ್ ಇಟ್ ಬೀಯಿಂಗ್ ಮಿಸ್ಯೂಸ್ಡ್ ಆ ಟೆಕ್ನಾಲಜಿ? ಇಲ್ಲಿ ಮಿಸ್ಯೂಸ್ ಅಂತ ಆಗಲಿ, ಯಾವಾಗ ನಾವು ಸಮಾಜದಲ್ಲಿ ನಾವು ಟೆಕ್ನಾಲಜಿಕಲಿ ಡೆವಲಪ್ ಆಗ್ತಾ ಇದ್ದೀರಿ ಅಂತ ತಕ್ಷಣ ಏನಾಗುತ್ತೆ ಅಂತಂದರೆ ಒಂದೊಂದೇ ಕೊಂಡಿನ ನಾವು ಕಡಿಮೆ ಮಾಡ್ಕೊಂಡು ಬರ್ತಾ ಇರ್ತೀರಿ. ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಆ ಲೋಯರ್ ಲೆವೆಲ್ದು ನಮಗೆ ನಾಲೆಜ್ಗಳು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಪರಿಸ್ಥಿತಿ ಈಗ ಮುಂದೆ AI ಇಂಟ್ರೊಡ್ಯೂಸ್ ಆಗಿದೆ, ಮುಂದೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಅದನ್ನು ಯಾವ ರೀತಿ ನಮಗೆ ತೊಂದರೆ ಆಗದೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ಬೇಕು, ಮತ್ತು ಯಾವ ಕ್ಷೇತ್ರಗಳಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಾವು ಒಂದು ಪ್ರಾಪರ್ ಡೈರೆಕ್ಷನ್ನ ಈಗಲೇ ಒಂದು ಮಾಡ್ಕೊಂಡಾಗ ಅದು ಬಹಳ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ತಿರ್ಗಾ ನಾಳೆ ದಿನ ನಾವು ಓದೋವಾಗೆಲ್ಲ ಮೊಬೈಲ್ ಅಡಿಕ್ಷನ್ ಅಂತ ಬಂತು, ಅದಕ್ಕೆ ಮುಂಚೆ ಟೆಕ್ನಾಲಜಿ ಅಡಿಕ್ಷನ್ ಅಂತ ಬಂತು, ಈಗ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಬಂತಿದೆ, ಕೆಲವು ಪರ್ಟಿಕ್ಯುಲರ್ ವೆಬ್ಸೈಟ್ಗಳು ಫೇಸ್ಬುಕ್ ಅಡಿಕ್ಷನ್ ಅಂತ ಬಂದಿದೆ, ವಾಟ್ಸಪ್ ಅಡಿಕ್ಷನ್ ಅಂತ ಬಂದಿದೆ, ಒಂದೊಂದಕ್ಕೂ ಒಂದೊಂದು ಬರ್ತಾ ಇದೆ. ನಾಳೆ ದಿನ AI ಅಡಿಕ್ಷನ್ ಅನ್ನೋ ಥರನೂ ಬರ್ಬೋದು ಅದು. ಬಟ್ ಅದಕ್ಕೋಸ್ಕರ ನಾನು ಹೇಳೋದಂತಂದರೆ ಈಗಲೇ ನಾವು ಎಚ್ಚೆತ್ಕೊಂಡು ಆ ಒಂದು ಫೀಲ್ಡಲ್ಲಿ ಯಾರಿದ್ದಾರೆ ಎಕ್ಸ್ಪರ್ಟ್ಗಳು, ಅದರದ ಇತಿಮಿತಿಗಳೇನು, ಅದರಿಂದ ಏನು ಬೆನಿಫಿಟ್ ಇದೆ, ಏನೇನು ತೊಂದರೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಈಗಲೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತು ಅಂತಂದರೆ ಶಾಲಾ ದಿನಗಳಲ್ಲೇ ಮುಂದೆ ಅದನ್ನು ಕಡಿಮೆ ಮಾಡ್ಬೋದು. ನಾನು ಹೇಳೋದು ಟೋಟಲಿ ಟೆಕ್ನಾಲಜಿಯಿಂದ ನಾವು ದೂರ ಹೋಗೋದಕ್ಕಾಗೋದಿಲ್ಲ, ಬಟ್ ಅದನ್ನು ತೊಂದರೆಗಳು ಹೇಳಿದೆಲ್ಲ ಅದು ದೇಹದ ಮೇಲಾಗಿರ್ಬೋದು, ಮಾನಸದ ಮೇಲಾಗಿರ್ಬೋದು, ಸಮಾಜದ ಮೇಲೆ ನೆಗೆಟಿವ್ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ತಡೆಗಟ್ಟೆ ಮಾಡೋದು ಖಂಡಿತವಾಗಿದ್ದೀನಿ.
ಸ್ನೇಹಿತರೆ, ಇದಾಗಿತ್ತು ಮೊಬೈಲ್ ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನ್ ಅಥವಾ ಮೊಬೈಲ್ ವ್ಯಸನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು, ಯೂನಿವರ್ಸಿಟಿ ಬೆಂಗಳೂರಿನಿಂದ. ಡಾಕ್ಟರ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ವಿವರವಾದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಇಷ್ಟೇ, ನಾವು ಟೆಕ್ನಾಲಜಿಯಿಂದ ದೂರ ಹೋಗೋಕ್ಕಾಗಲ್ಲ. ಪ್ರಪಂಚ ಬೆಳೀತಾ ಇದೆ, ಅದೇ ರೀತಿ ನಾವು ಬೆಳಿಬೇಕಾಗತ್ತೆ. ಬೆಳೆಯೋದು ಯಾವ ರೀತಿ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಟೆಕ್ನಾಲಜಿ ಡೆವಲಪ್ ಆಗಿದೆ, ಏನು ಬೇಕಾಗಿದೆ, ನಮಗೆ ಅವಶ್ಯಕತೆ ಏನಿದೆ, ಅವಶ್ಯಕತೆಗೆ ತಕ್ಕಂಗೆ ನಾವು ಉಪಯೋಗಿಸ್ಕೊಂಡಾಗ ಯಾವುದೂ ತೊಂದರೆ ಆಗಲ್ಲ. ಅವಶ್ಯಕತೆ ಮೀರಿ ಯಾವುದೇ ಒಂದು ಹೆಚ್ಚಿನ ಸಮಯನ ಕೊಟ್ಟು ನಮ್ಮ ಒಂದು ದೇಹದ ಮೇಲೆ ಅವು ನಮ್ಮ ನಿಯಂತ್ರಣ ಸಾಧಿಸೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಅದು ಅಡಿಕ್ಷನ್ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗ್ತೀರಿ. ಆ ರೀತಿ ಹೋಗೋದಕ್ಕೂ ಬೇಡ ನಮಗೆ. ಸೊ ಯಾವುದೇ ಒಂದು ಟೆಕ್ನಾಲಜಿ ನಾನು ಉಪಯೋಗಿಸ್ಬೇಕಾದ ಅಂತ ಅಂದಾಗ ಅದು ಒಂದು ರೀತಿಯಲ್ಲಿ ಇತಿಮಿತಿ ಇರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫ್ಯಾಂಟಾಸ್ಟಿಕ್ ಸರ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು, ಯೂನಿವರ್ಸಿಟಿ ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ ಅವರಿಗೆ ಧನ್ಯವಾದ ತಿಳಿಸುತ್ತಾ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.